ಓಕೆ ಗೈಸ್, ಇವತ್ತಿನ ಕ್ಲಾಸ್ನ ನಾವು ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದರೆ ರಾಜ್ಯದ ಮಂತ್ರಿ ಮಂಡಳಿ ಬಗ್ಗೆ ಓದ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಸಿ ಎಮ್ ಬಗ್ಗೆ ಓದಿದ್ವಿ, ಚೆನ್ನಾಗಿ ಡೀಟೇಲಾಗಿ ಮಾಡಿದ್ವಿ, ದಯವಿಟ್ಟು ನೋಡಿ. ಜೊತೆಗೆ ಸೆಂಟರ್ದು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇರೋಂಥ ಸ್ಟೇಟ್ ಕೌನ್ಸಿಲ್ ಆಫ್ ಬರೀ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತಿತ್ತು. ಸೊ ಫಸ್ಟು ಆ ವಿಡಿಯೋನ ನೋಡಿ. ಆ ವಿಡಿಯೋ ನೋಡಾದ್ಮೇಲೆ ಈ ವಿಡಿಯೋ ನೋಡಿ, ಎಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋ ನೋಡಾದ್ಮೇಲೆ ಈ ವಿಡಿಯೋ ನೋಡಿ, ಓಕೆನಾ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಆಗಿದೆ ನಮ್ಮ KS ಎಕ್ಸಾಮ್ಗಳಿಗೆ. ಸೊ ಏನು ನೋಡಬೇಕು, ಸಮ್ಮರಿ ಶೀಟ್ಸು ತುಂಬ ಜನ ತೊಗೊಳ್ತಾ ಇದ್ದಾರೆ ಟೆಲಿಗ್ರಾಮಲ್ಲಿ. ಸೊ ಒಂದೊಂದು ಟಾಪಿಕ್ಗೆ ₹1 ಅಂತ ಕೊಡ್ತಾಯಿದ್ದೀನಿ. ಟೋಟಲಾಗಿ ನಿಮಗೆ 100+ ಟಾಪಿಕ್ ಸಿಗುತ್ತೆ. ನೀವು ₹100 ಪೇ ಮಾಡಿದ್ರೆ ಕಂಪ್ಲೀಟ್ ಲಕ್ಷ್ಮೀಕಾಂತ್ ಸಮ್ಮರಿ ಶೀಟ್ ಸಿಗುತ್ತೆ. ಜೊತೆಗೆ ಹಿಸ್ಟ್ರಿ ಕ್ಲಾಸ್ಗಳದ್ದು ಇದೆ, ಮಾಡ್ರನ್ ಹಿಸ್ಟ್ರಿದು ರೆಡಿ ಇದೆ. ಸೊ ಅದನ್ನು ಕೂಡ ನೀವು ತಗೋಬಹುದು. ಜೊತೆಗೆ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಒತ್ತು ಗುರು ಬೇಗ ಫಸ್ಟು ಈ ವಿಡಿಯೋ ನೋಡ್ತಾ ಇದ್ದೀನಿ ಅಂತಂದರೆ ಲೈಕ್ ಬಟನ್ ಒತ್ತಿ, ಜೊತೆಗೆ ಸಬ್ಸ್ಕ್ರೈಬ್ ಒತ್ಬಿಟ್ಟು ಆಮೇಲೆ ವಿಡಿಯೋ ನೋಡಿ. ಸೊ ವಿಡಿಯೋ ಎಂಡಲ್ಲಿ ನೀವು ಡನ್ ಅಂತ ನೀವು ನನಗೆ ಅಂದರೆ ಈ ಟಾಪಿಕ್ ಅರ್ಥ ಆಗಿದೆ ಅಥವಾ ಅಂಡರ್ಸ್ಟುಡ್ ಅಂತ ಏನಾರು ಒಂದು ಕಮೆಂಟಲ್ಲಿ ಹೇಳಿ. ಓಕೆ, ಕ್ಲಾಸ್ ಶುರು ಮಾಡೋಣ ಹಂಗಾದ್ರೆ. ಸೊ ಯಾರಿದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ನೋಡೋಣ ಬನ್ನಿ. ಸೊ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಅ ಗವರ್ನಮೆಂಟ್ ಇನ್ ದ ಸ್ಟೇಟ್ ಆನ್ ದ ಯೂನಿಯನ್ ಪ್ಯಾಟರ್ನ್ ಅಲ್ವಾ. ನಮ್ಮ ಸ್ಟೇಟಲ್ಲಿ ನಮ್ಮ ಸ್ಟೇಟಲ್ಲಿ ಏನೊಂದು ಸಿಸ್ಟಮ್ ಇದೆ, ಸೊ ಇಟ್ ಈಸ್ ಸೇಮ್ ಆ್ಯಸ್ ಅ ಪಾರ್ಲಿಮೆಂಟರಿ ಸಿಸ್ಟಮ್ ಇನ್ ದ ಸೆಂಟರ್, ಆಯಿತಾ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಅ ಪಾರ್ಲಿಮೆಂಟರಿ ಸಿಸ್ಟಮ್. ಪಾರ್ಲಿಮೆಂಟರಿ ಸಿಸ್ಟಮ್ ಅಂದರೆ ಏನು, ಒಂದು ಲೋಕಸಭಾ ರಾಜ್ಯಸಭೆ ಇದೆ, ಸರಿನಾ. ಅದಾದಮೇಲೆ ನಮಗೆ ಪ್ರೆಸಿಡೆಂಟ್ ಅವ್ರು ಬರ್ತಾರೆ. ಸೊ ಈ ಲೋಕಸಭಾ ರಾಜ್ಯಸಭೆ ಇದರಲ್ಲೇ ಒಂದಷ್ಟು ಮಿನಿಸ್ಟ್ರುಗಳು, ಕ್ಯಾಬಿನೆಟ್ಟು, ಡೆಪ್ಯೂಟಿ ಮಿನಿಸ್ಟ್ರುಗಳು, ಮಿನಿಸ್ಟರ್ ಆಫ್ ಸ್ಟೇಟು, ಸೊ ಮಲ್ಟಿಪಲ್ಸ್ ಇದೆ. ಸೊ ಅಲ್ಲಿ ಏನೊಂದು ಸಿಸ್ಟಮ್ ಇದೆಯೋ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತಾರೆ, ಆಯಿತಾ. ಸೊ ಆ ಒಂದು ಸಿಸ್ಟಮ್ ಏನಿದೆ, ಸೊ ಅದೇ ಥರ ಸಿಸ್ಟಮು ನಮ್ಮ ಸ್ಟೇಟ್ನಲ್ಲೂ ಕೂಡ ಕೊಟ್ಟಿದ್ದಾರೆ, ಆಯಿತಾ. ನೆಕ್ಸ್ಟು, ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ದ ಚೀಫ್ ಮಿನಿಸ್ಟರ್ ಈಸ್ ದ ರಿಯಲ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಇನ್ ಪೊಲಿಟಿಕೋ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ಅ ಸ್ಟೇಟ್. ಹೌದಲ್ವಾ. ಕೌನ್ಸಿಲ್ ಆಫ್ ಮಿನಿಸ್ಟರ್ನ ನೀವು ಅಪಾಯಿಂಟ್ ಮಾಡೋರು ಕೂಡ, ಸೊ ಅವರ ಹೆಡ್ ಯಾರಾಗಿರ್ತಾರೆ ಅಂತಂದರೆ ನಮ್ಮ CM ಅವರಾಗಿರ್ತಾರೆ. ನೀವು ಸೆಂಟರ್ಗೆ ಹೋಲಿಸ್ಕೊಂಡ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳಿಗೆ ಹೆಡ್ ಯಾರಾಗಿರ್ತಾರೆ ಕಮೆಂಟಲ್ಲಿ ಹೇಳಿ, ಆಯಿತಾ. ಸೊ ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳಿಗೆ ಸ್ಟೇಟಲ್ಲಿ ಹೆಡ್ CM ಅವರಾಗಿರ್ತಾರೆ. ಸೊ ಇವ್ರನ್ನ ನಾವು ರಿಯಲ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಹಾಗಾದರೆ ನಾಮಿನಲ್ ಎಕ್ಸಿಕ್ಯೂಟಿವ್ ಯಾರು, ನಮ್ಮ ಗವರ್ನರ್ ಅವರು. ಸೊ ನಾಮಿನಲ್ ಎಕ್ಸಿಕ್ಯೂಟಿವ್ ಗವರ್ನರ್ ಆಗಿರ್ತಾರೆ. ನಮ್ಮ CM ಜೊತೆಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ಇವರೆಲ್ಲ ಸೇರಿ ರಿಯಲ್ ಎಕ್ಸಿಕ್ಯೂಟಿವ್ ಆಗಿರ್ತಾರೆ. ಸೊ ಅದೊಂದು. ನೆಕ್ಸ್ಟ್, ದ ಫಂಕ್ಷನ್ ಇನ್ ದ ಸೇಮ್ ವೇಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಫ್ ಸ್ಟೇಟ್. ಸೊ ಇವ್ರದ್ದೊಂದು ಏನು ಫಂಕ್ಷನ್ ಇದೆ ಸ್ಟೇಟಲ್ಲಿ, ಸೊ ಇವ್ರದ್ದು ಒಂದು ಫಂಕ್ಷನ್ಸ್ಗಳು ನಮ್ಮ ಸೆಂಟರ್ಲಿರೋ ಕೌನ್ಸಿಲ್ ಆಫ್ ಮಿನಿಸ್ಟರ್ ಫಂಕ್ಷನ್ಸ್ಗಳಷ್ಟೇ ಸೇಮ್ ಇದೆ ನೋಡಿ. ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ ದ ಸ್ಟೇಟ್ is constituted and functions in the same way as a council of ministers at the center. ಒಂದಷ್ಟು ಫಂಕ್ಷನ್ಸ್ಗಳೇನಿದೆ ಎಲ್ಲ ಸೇಮ್ ಸೆಂಟ್ರಲ್ಲಿ ಏನಿದೆ ಅದೇ ರೀತಿ ಇದೆ ಅಂತಿದೆ. ಸೊ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಯಾವ ಆರ್ಟಿಕಲ್ ಅಂತಂದರೆ ಆರ್ಟಿಕಲ್ 163, 164 ಡೀಟೇಲ್ ಆಗಿದೆ. ಸೊ 163 ಕೌನ್ಸಿಲ್ ಆಫ್ ಮಿನಿಸ್ಟರ್ ಆದರೆ 164 ಬಂದು CM ಬಗ್ಗೆ ಹೇಳುತ್ತೆ. ಬಟ್ CM ಅವ್ರ ಬಗ್ಗೆ ಹೇಳಿದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ಹೇಳ್ದಂಗೆ ಅಂತ ನಿಮ್ಗಲ್ಲಿ ಒಂದಷ್ಟು ಪ್ರಶ್ನೆ ಬರ್ಬೋದು. ಸೊ ಅಲ್ಲಿ ನಾವು ಆರ್ಟಿಕಲ್ 164 ನೋಡ್ತೀವಿ, ಮುಂದೆ ನೋಡೋಣ ಅದನ್ನು. ಸೊ ಈಗಲೇ ಹೇಳಿದ್ರೆ ಇಂಟ್ರೊಡಕ್ಷನ್ ತುಂಬ ಜಾಸ್ತಿ ಆಗುತ್ತೆ. ಸೊ ಆ್ಯಕ್ಚುಲಾಗಿ ಇದು ಶುರು ಆಗುತ್ತೆ ಆರ್ಟಿಕಲ್ 163 ಏನು ಹೇಳ್ತದೆ, ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ಹೇಳ್ತದೆ. ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಟು ಏಯ್ಡ್ ಆ್ಯಂಡ್ ಅಡ್ವೈಸ್. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಏನಕ್ಕೆ ಅಪಾಯಿಂಟ್ ಮಾಡ್ಕೋತಾರೆ ಅಂತಂದರೆ, ಏನಕ್ಕಪ್ಪ, ಲೂಟಿ ಹೊಡೆಯೋಕೆ, ಕೊಳ್ಳೆ ಹೊಡೆಯೋದಕ್ಕೆ ರಾಜ್ಯನ ಅಲ್ಲ. ಸೊ ಅವ್ರನ್ನ ಅಪಾಯಿಂಟ್ ಮಾಡೋದಕ್ಕೆ ಒಂದೇ ಒಂದು ಕಾರಣ ಏನು ಅಂತಂದರೆ, ಗವರ್ನರ್ನ ಏಯ್ಡ್ ಆ್ಯಂಡ್ ಅಡ್ವೈಸ್, ಅವರಿಗೆ ಒಂದಷ್ಟು ಸಲಹೆಗಳನ್ನ ಕೊಡಬೇಕು. ಸೊ ಅದೊಂದೇನಾ, ಲಾ ಮೇಕಿಂಗ್ ಪವರ್ ಇರಲ್ವಾ. ಸೊ ಇದೆ, ಲಾ ಮೇಕಿಂಗ್ ಪವರ್ ಇದೆ. ಲಾ ಮೇಕಿಂಗ್ ಪವರ್ ಆಮೇಲೆ ಕೊಡ್ತಾರೆ. ಬಟ್ ಅವರ ಮೇಯ್ನ್ ಪರ್ಪಸ್ ಆಫ್ ಅಪಾಯಿಂಟಿಂಗ್ ಅಂತ ಏನಿದೆ ಅದು ಬರೀ ಗವರ್ನರ್ಗೆ ಏಯ್ಡ್ ಆ್ಯಂಡ್ ಅಡ್ವೈಸ್ ಮಾಡೋದಕ್ಕೆ ಮಾತ್ರ. ಸೊ ಅದಾದಮೇಲೆ ಅವರು ಲಾ ಆಫೀಸರ್ ಅಂದರೆ ಲಾ ಮೇಕರ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ದೇರ್ ಶೆಲ್ ಬಿ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ವಿತ್ ದ ಚೀಫ್ ಮಿನಿಸ್ಟರ್ ಹ್ಯಾಸ್ ಹೆಡ್ ಟು ಏಯ್ಡ್ ಆ್ಯಂಡ್ ಅಡ್ವೈಸ್ ದ ಗವರ್ನರ್. ಸೊ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಗೆ ಹೆಡ್ ಯಾರಾಗಿರ್ತಾರೆ ಅಂತಂದರೆ ನಮ್ಮ CM ಅವರು ಆಗಿರ್ತಾರೆ.
ಸೊ ನೆಕ್ಸ್ಟ್, ಇಫ್ ಎನಿ ಕ್ವಶನ್ ಅರೈಸಸ್ ವೆದರ್ ಅ ಮ್ಯಾಟರ್ ಫಾಲ್ಸ್ ವಿದಿನ್ ದ ಗವರ್ನರ್ ಡಿಸ್ಕ್ರಿಷನ್ ಆರ್ ನಾಟ್, ಡಿಸಿಷನ್ ಆಫ್ ಅ ಗವರ್ನರ್ ಶಾಲ್ ಬಿ ಫೈನಲ್. ಕೆಲವೊಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ಅಡ್ವೈಸ್ ಮಾಡಿದ್ರು ಕೂಡ ಕೆಲವೊಂದು ಕ್ವಶನ್ಸ್ಗಳಾಗಿರ್ಬೋದು, ಕೆಲವೊಂದವರು ನಿರ್ಧಾರಗಳಾಗಿರ್ಬೋದು ಗವರ್ನರವರು. ಸೊ ಆ ಗವರ್ನರವ್ರು ಏನು ತಗೊಳ್ತಾರೆ ಆ ಡಿಸಿಷನ್ಗಳು ಫೈನಲ್ ಆಗಿರುತ್ತೆ. ಸೊ ನೆಕ್ಸ್ಟು, ದ ಗವರ್ನರ್ ಶಾಲ್ ನಾಟ್ ಬಿ ಕಾಲ್ಡ್ ಇನ್ ಕ್ವಶನ್ ಆನ್ ದ ಗ್ರೌಂಡ್ ದಟ್ he ought not to have acted in his discretion. ಸೊ ಅಲ್ಲ ಸರ್, ನೀವೇನು ಹೇಳ್ತಾ ಇದ್ದೀರಾ, ಆರ್ಟಿಕಲ್ 163 ಏನಿದೆ, ಆರ್ಟಿಕಲ್ 163 ಏನಿದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ಹೇಳಬೇಕು, ಬಟ್ ಇಲ್ಲಿ ಗವರ್ನರ್ ಬಗ್ಗೆ ಹೇಳ್ತಾ ಇದೆ. ಸೊ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಆರ್ಟಿಕಲ್ 163 ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆನೇ ಹೇಳುತ್ತೆ. ಏನಂತ, ದೇರ್ ಶಾಲ್ ಬಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ವಿತ್ ದ ಚೀಫ್ ಮಿನಿಸ್ಟರ್ ಹೆಡ್ ಟು ಏಡ್ ಆ್ಯಂಡ್ ಅಡ್ವೈಸ್ ವಿತ್ ದ ಗವರ್ನರ್ ಅಂತೆಲ್ಲ ಇದೆ. ಸೊ ಇಲ್ಲಿ ಗವರ್ನರ್ ಬಂದ್ರಲ್ವಾ, ಸೊ ಹಾಗಾದರೆ ಇವ್ರು ಟು ಏಡ್ ಆ್ಯಂಡ್ ಅಡ್ವೈಸ್ ಅಂತ ಮಾಡಿದ್ರೂ ಕೂಡ, ಅವರು ಸಲಹೆಗಳನ್ನ ಕೊಟ್ಟರೂ ಕೂಡ ಗವರ್ನರ್ ಡಿಸಿಷನ್ ಇಸ್ ಅ ಫೈನಲ್ ಅಂತ ಹೇಳ್ತಾ ಇದೆ ಅಷ್ಟೇ. ಅದಕ್ಕೆ ಇಲ್ಲಿ ಗವರ್ನರ್ನ ಆ್ಯಡ್ ಮಾಡಿದ್ದಾರೆ. ಈಗ ಅರ್ಥ ಆಯ್ತಾ? ಸೊ ಇಲ್ಲಿ ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರು ಅಡ್ವೈಸ್ ಮಾಡೋದಕ್ಕೆ ಯಾರನ್ನ, ಗವರ್ನರ್ ಅಡ್ವೈಸ್ ಮಾಡೋದಕ್ಕೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದೆ. ಸೊ ಹೌದು, ಹಂಗಾರೆ ಎಲ್ಲದಕ್ಕೂ ಅಡ್ವೈಸ್ ಮಾಡ್ತಾರಾ? ಎಲ್ಲದಕ್ಕೂ ಸರ್ ಅದನ್ನು ಮಾಡಬೇಡಿ ಇದನ್ನು ಮಾಡಬೇಡಿ ಅಂತೆಲ್ಲ ಹೇಳ್ತಾರಾ? ಇಲ್ಲ. ಸೊ ಕೆಲವೊಂದು ಡಿಸ್ಕ್ರಿಷನರಿ ಪವರ್ ಇರ್ತದೆ. ಸೊ ನೀವು ಗವರ್ನರ್ ನೋಡಿಲ್ಲ ಅಂತಾರೆ, ದಯವಿಟ್ಟು ನೋಡಿ. ಗವರ್ನರ್ಲಿ ನಾನು ಡಿಸ್ಕ್ರಿಷನರಿ ಪವರ್ ಅಂದರೆ ಏನು ಅಂತ ಹೇಳಿದ್ದೀನಿ. ಸೊ ಅದರಲ್ಲೂ ಕೂಡ ಸಿಚುವೇಷನಲ್ ಡಿಸ್ಕ್ರಿಷನ್ನು, ಪರ್ಸನಲ್ ಏನೇನು ತುಂಬ ಹೇಳಿದ್ದೀನಿ. ಸುಮ್ಮನೆ ಇಲ್ಲಿ ಮತ್ತೆ ಅದನ್ನು ಮಿಕ್ಸ್ ಮಾಡೋದು ಬೇಡ. ಸೊ ಆ ಥರ ಕೆಲವೊಂದು ಗವರ್ನರ್ದವ್ರದ್ದು ಒಂದಷ್ಟು ಡಿಸಿಷನ್ಗಳಾಗಿರ್ಬೋದು, ಡಿಸ್ಕ್ರಿಷನರಿ ಪವರ್ ಆಗಿರ್ಬೋದು. ಸೊ ಆ ಥರ ಬಂದಾಗ ಇವರ ಸಲಹೆಗಳು ವೇಸ್ಟು. ಇವ್ರು ಸಲಹೆ ಕೊಟ್ಟರು ಅಷ್ಟೇ, ಕೊಡದೇ ಇದ್ರು ಅಷ್ಟೇ, ಗವರ್ನರ ಒಂದು ಡಿಸಿಷನ್ ಇದೆ ಅದು ಫೈನಲ್ ಆಗುತ್ತೆ. ತುಂಬ ದೂರ ಆಗೋದು ಅನಿಸುತ್ತೆ, ಸ್ವಲ್ಪ ಹತ್ತಿರ ತೊಗೊಳ್ತೀನಿ. ಈ ಕಡೆ ಹತ್ರ ಡೀಟೇಲ್ ಓಕೆ. ಸೊ ಅದಕ್ಕೆ ಕೊಟ್ಟಿರೋದಲ್ಲಿ, ಇಫ್ ಎನಿ ಕ್ವಶನ್ ಅರೈಸಸ್ ವೆದರ್ ಎನಿ ಮ್ಯಾಟರ್ ಫಾಲ್ಸ್ ವಿದಿನ್ ದ ಗವರ್ನರ್ ಡಿಸ್ಕ್ರಿಷನ್ ಆರ್ ನಾಟ್, ಡಿಸಿಷನ್ ಆಫ್ ದ ಗವರ್ನರ್ ಶಾಲ್ ಬಿ ಫೈನಲ್. ಅವ್ರು ಸಲಹೆಗಳನ್ನ ಕೊಟ್ಟರೂ ಕೂಡ, ಅವ್ರು ಏಡ್ ಆ್ಯಂಡ್ ಅಡ್ವೈಸ್ ಮಾಡೋದಕ್ಕೆ ಇದ್ದರೂ ಕೂಡ ಗವರ್ನರವರ ಒಂದು ಡಿಸಿಷನ್ನು ಫೈನಲ್ ಆಗಿರುತ್ತೆ. ಸರಿನಾ? ಅಷ್ಟೇ ಕೊಟ್ಟಿರೋದಿಲ್ಲಿ. ನೆಕ್ಸ್ಟ್ 3ನೇ ಪಾಯಿಂಟ್ ಹೇಳೋದಾದರೆ, ದ ಅಡ್ವೈಸ್ ಟೆಂಡರ್ ಬೈ ದ ಮಿನಿಸ್ಟರ್ ಟು ದ ಗವರ್ನರ್ ಶಾಲ್ ನಾಟ್ ಬಿ ಇನ್ಕ್ವೈರ್ಡ್ ಇನ್ ಎನಿ ಕೋರ್ಟ್. ಈಗ ನಾಳೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳೇನಿರ್ತಾರೆ ಅವರು ಗವರ್ನರ್ ಹತ್ರ ಬಂದು ಒಂದಷ್ಟು ಸಲಹೆಗಳನ್ನ ಕೊಡ್ತಾರೆ. ಏನಂತ, ಈ ರಾಜ್ಯನ ಮಾರಬೇಡ ಅಂತ. ಸೊ ಈ ಥರ ಒಂದು ಅಡ್ವೈಸ್ ಕೊಟ್ಟಾಗ ಏನು ಮಾಡಬೇಕು, ಗವರ್ನರ್ ಅವರು ಹೋಗ್ಬಿಟ್ಟು ಹೈಕೋರ್ಟಲ್ಲಿ ಕೇಸ್ ಹಾಕ್ಬಿಡ್ಬೋದಾ? ಇಲ್ಲ. ಸೊ ಆ ಥರ ಏನೇ ಅಡ್ವೈಸ್ ಮಾಡಿದ್ರು ಕೂಡ ಇದು ಕೋರ್ಟ್ ಗಂಟ ಹೋಗಬಾರ್ದು, ಕೋರ್ಟ್ಗೆ ಹೋಗೋ ಹಾಗಿಲ್ಲ. ಸೊ ಅವರು ನಾಳೆ ಬಂದು ಇಡೀ ರಾಜ್ಯ ಮಾರ್ತೀವಿ ಅಂತಂದ್ರೂ ಕೂಡ ಗವರ್ನರ್, ಹೌದಾ ಸರ್, ಹಾಂ ನೋಡಿ ಬಿಡಿ ಮಾತಾಡೋಣ, ಮುಂದೆ ಮಾತಾಡೋಣ ಬಿಡಿ ಅಂತ ಅನ್ಬೇಕು. ಅದನ್ನು ಬಿಟ್ಟು ಗವರ್ನರ್ ಏನು ಮಾಡ್ತಾರೆ, ನೀನು ರಾಜ್ಯ ಮಾರ್ತೀನಿ ಅಂತ ಹೇಳ್ತಾ ಇದ್ರಲ್ವಾ, ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಗವರ್ನರ್ ಅವರು ಕೂಡ ಕೇಸ್ ಹಾಕೋ ಹೋಗಿಲ್ಲ, ಅಥವಾ ಬೇರೆ ಇನ್ನೊಬ್ರು ಯಾರೋ ಕೇಳಿಸ್ಕೊಂಡವರು ಕೂಡ ಕೇಸ್ ಹಾಕೋ ಹಾಗಿಲ್ಲ. ಸೊ ನೆಕ್ಸ್ಟು ಆರ್ಟಿಕಲ್ 164 ಬಗ್ಗೆ ಏನು ಹೇಳ್ತಿದೆ ಅಂತಂದರೆ, ಇದು ನಮ್ಮ ಚೀಫ್ ಮಿನಿಸ್ಟರ್ ಬಗ್ಗೆ ಹೇಳ್ತಿದೆ. ದ ಚೀಫ್ ಮಿನಿಸ್ಟರ್ ಶಾಲ್ ಬಿ ಅಪಾಯಿಂಟೆಡ್ ಬೈ ದ ಗವರ್ನರ್ ಆ್ಯಂಡ್ ದ ಅದರ್ ಮಿನಿಸ್ಟರ್ ಶಾಲ್ ಬಿ ಅಪಾಯಿಂಟೆಡ್ ಬೈ ದ ಗವರ್ನರ್ ಆನ್ ದ ಅಡ್ವೈಸ್ ಆಫ್ ಸಿ ಎಮ್ ಅವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ, ನಮ್ಮ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಸೊ ಮಿನಿಸ್ಟ್ರಿಗಳನ್ನ ಯಾರು ಅಪಾಯಿಂಟ್ ಮಾಡ್ತಾರೆ, ನಮ್ಮ ಗವರ್ನರೇ ಅಪಾಯಿಂಟ್ ಮಾಡ್ತಾರೆ. ಸೊ ಗವರ್ನರ್ ಅಪಾಯಿಂಟ್ ಮಾಡಿದ್ರು ಕೂಡ ಚೀಫ್ ಮಿನಿಸ್ಟ್ರು ಒಂದಷ್ಟು ಹೇಳಬೇಕು. ಸೊ ನೀವು ಅವರನ್ನು ಮಾತ್ರ ಅಪಾಯಿಂಟ್ ಮಾಡಿ, ಇವರನ್ನು ಅಪಾಯಿಂಟ್ ಮಾಡಿ ಅಂತ ಸಿ ಎಮ್ ಅವರು ಒಂದಷ್ಟು ಸಲಹೆಗಳನ್ನ ಕೊಡಬೇಕು. ಸೊ ಆ ಥರ ಒಂದಷ್ಟು ಸಲಹೆಗಳನ್ನ ಕೊಟ್ಟಾಗ ಮಾತ್ರ ಅವರು ಗವರ್ನರು ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟು ಇನ್ ದ ಸ್ಟೇಟ್ ಆಫ್ ಛತ್ತೀಸ್ಗಢ ಮತ್ತು ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಶಾ, ದರ್ ಶಾಲ್ ಬಿ ಎ ಟ್ರೈಬಲ್ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ಅ ಟ್ರೈಬಲ್ ವೆಲ್ಫೇರ್. ಸೊ ಈ ಒಂದು ಜಾಗದಲ್ಲಿ, ಈ ಒಂದು ರಾಜ್ಯಗಳಲ್ಲಿ ಟ್ರೈಬಲ್ ವೆಲ್ಫೇರ್ ಆಫೀಸರ್ ಅಂತ ಒಬ್ಬನ್ನ ಅಪಾಯಿಂಟ್ ಮಾಡಬೇಕು ಮಿನಿಸ್ಟರ್ಗಳಲ್ಲಿ. ಏನಕ್ಕೆ ಅಂತಂದರೆ, ಈ ಜಾಗದಲ್ಲಿ ನಮ್ಮ ಸ್ಕೆಡ್ಯೂಲ್ ಟ್ರೈಬು ಮತ್ತು ಸ್ಕೆಡ್ಯೂಲ್ ಏರಿಯಾಗಳು ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಇಲ್ಲಿಗೆ ಇವ್ರನ್ನ ಅಪಾಯಿಂಟ್ ಮಾಡಬೇಕು ಅಂತಿದೆ. ಸೊ ನೆಕ್ಸ್ಟು ಇನ್ನೊಂದು ಏನಿದೆ, ದ ಸ್ಟೇಟ್ ಆಫ್ ಬಿಹಾರ್ ವಾಸ್ ಎಕ್ಸ್ಕ್ಲೂಡೆಡ್ ಅಂತಿದೆ. ಯಾಕೆ ಅಂತಂದರೆ, ಸ್ಟೇಟ್ ಆಫ್ ಬಿಹಾರಲ್ಲಿ ಸ್ಕೆಡ್ಯೂಲ್ ಏರಿಯಾ ಆಗಿರ್ಬೋದು ಅಥವಾ ಸ್ಕೆಡ್ಯೂಲ್ ಟ್ರೈಬ್ ಪೀಪಲ್ ಆಗಿರ್ಬೋದು, ಸೊ ಇವರು ಸ್ವಲ್ಪ ಕಮ್ಮಿ ಇದ್ದಾರೆ.
ಅವರು ಅಂದರೆ ಟ್ರೈಬಲ್ ವೆಲ್ಫೇರ್ ಆಫೀಸರ್ ಬೇಕಾಗಿಲ್ಲ, ಬೇರೆ ಮಿನಿಸ್ಟ್ರುಗಳೇ ನೋಡ್ಕೋಬಹುದು. ಸೊ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಜಾಸ್ತಿ ಇರೋದ್ರಿಂದ ಪರ್ಟಿಕ್ಯುಲರ್ಗೆ ಏನದು ಟ್ರೈಬಲ್ ವೆಲ್ಫೇರ್ ಆಫೀಸರ್ ಅನ್ನೋದು ಬೇಕಾಗ್ತದೆ. ನೆಕ್ಸ್ಟು ದ ಟೋಟಲ್ ಆಫ್ ಮಿನಿಸ್ಟರ್. ಸೊ ಓಕೆ, ನೀವು ಸ್ಟೇಟ್ದು ಸೆಂಟರ್ದು ನೋಡಿದರೆ ಕೌನ್ಸಿಲ್ ಆಫ್ ಮಿನಿಸ್ಟ್ರು ನಿಮಗೆ 91st ಅಮೆಂಡ್ಮೆಂಟ್ ಆ್ಯಕ್ಟ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನು ಅಂತಂದರೆ ದ ಟೋಟಲ್ ನಂಬರ್ ಆಫ್ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಎ CM in a council of minister in a state shall not be exceeded 15% of the total strength of the legislative assembly of that state, but the number of minister including the CM in a state should not be less than 12. This provision was added by 91st Amendment Act. ಸೊ ಇದೇನು ಹೇಳ್ತದೆ ಅಂತಂದರೆ, ಈಗ ನಾವು ಕೌನ್ಸಿಲ್ ಆಫ್ ಮಿನಿಸ್ಟ್ರುಗಳನ್ನ ತೊಗೊಳ್ಳಿ. ಈಗ ನಾನು ಹೇಳಿದ್ದೀನಿ ಮೆಂಬರ್ಸ್ಗಳು ಬೇರೆ ಮಿನಿಸ್ಟ್ರುಗಳು ಬೇರೆ, ಎಲ್ಲ ಮೆಂಬರ್ಸ್ನ ಮಿನಿಸ್ಟ್ರು ಮಾಡೋದಕ್ಕಾಗಲ್ಲ. ಈಗ 100 ಜನ ಮಿನಿಸ್ಟ್ರು ಇತ್ತು ಅಂತ ಮೆಂಬರ್ಸ್ ಇದ್ರು ಅಂತ ತೊಗೊಳ್ಳಿ. ಸೊ ಈಗ ನಾನು 100 ಮೆಂಬರ್ಸ್ನು ನಾನು ಮಿನಿಸ್ಟ್ರು ಮಾಡ್ತೀನಿ ಅಂತಂದರೆ ಅವ್ರಿಗೆ ಸಂಬಳ, ಅವ್ರು ಓಡಾಡೋದು ಖರ್ಚು, ಸೊ ಈ ಥರ ಎಲ್ಲ ನೋಡಿದಾಗ ಇವರೆಲ್ಲ ನೋಡಿದಾಗ ಏನು ಮಾಡ್ತಾರೆ, ಒಂದು ಅಮೆಂಡ್ ಮಾಡ್ತಾರೆ. ಸೊ ನೀವು ಅಷ್ಟು ಮೆಂಬರ್ಸ್ನ ಮಿನಿಸ್ಟ್ರ್ ಥರ ಮಾಡೋಕ್ಕೆ ಹೋದರೆ ಸೊ ಅವರೆಲ್ಲ ಮಿನಿಸ್ಟ್ರು ಥರ ಓಕೆ ಸರಿ. ಈಗ ನಿಮಗೆ ಒಂದು ಡೌಟ್ ಏನಿದೆ, ನಾವು ಎಲೆಕ್ಟ್ ಮಾಡಿ ಕಳಿಸಿದಂತಹ ಒಂದಷ್ಟು ಮೆಂಬರ್ಸ್ಗಳನ್ನ ಮಿನಿಸ್ಟ್ರ್ ಅಲ್ವಾ ಅಂತ ನಿಮಗೆ ಇನ್ನೂ ಡೌಟ್ ಇದೆ ಅಲ್ವಾ. ಸೊ ಅವರೆಲ್ಲ ಮಿನಿಸ್ಟ್ರೇ ಗುರು, ಸರಿನಾ, ಅವರೆಲ್ಲ ಮಿನಿಸ್ಟ್ರುಗಳೇ. ಬಟ್ ಇಲ್ಲಿ ಏನಾಗ್ತಿದೆ, ಇವರು ಕೌನ್ಸಿಲ್ ಆಫ್ ಮಿನಿಸ್ಟ್ರುಗಳು, ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಅದು ಇದು ಅಂತ ಒಂದಷ್ಟು ಏನೋ ಮಾಡ್ಕೊಂಡಿದ್ದಾರೆ. ಸೊ ನೀವು ಅಲ್ಲಿಗೆ ಅಪಾಯಿಂಟ್ ಮಾಡಿದಾಗ ಇರೋ 100 ಜನ ನೀವು ಅಪಾಯಿಂಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಅವ್ರಿಗೆ ಸಂಬಳ, ಖರ್ಚು, ಓಡಾಟದ ಖರ್ಚು, ಆಯಿತಾ, ತುಂಬ ಖರ್ಚುಗಳು ಜಾಸ್ತಿ ಆಗ್ತದೆ. ಇದರಿಂದ ಇವು ಬರೀ ಮಿನಿಸ್ಟ್ರುಗಳಿಗೆ ಸಂಬಳ ಕೊಟ್ಟರೆ ಬೇರೆ ಏನು ಮಾಡೋಕ್ಕಾಗ್ತದೆ, ಡೆವಲಪ್ಮೆಂಟ್ ಏನು ಮಾಡೋಕ್ಕಾಗ್ತದೆ ಅಂಥದ್ದನ್ನೆಲ್ಲ ಯೋಚನೆ ಮಾಡಿ ಎಷ್ಟು 2003 91st ಅಮೆಂಡ್ಮೆಂಟ್ ಆಗ್ತಿರ್ತಾರೆ. ಸೊ ದಟ್ ದ ಟೋಟಲ್ ನಂಬರ್ ಆಫ್ ಮಿನಿಸ್ಟರ್ಗಳು ಏನಿದ್ರೆ ಟೋಟಲ್ ಆಫ್ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ CM ಅವ್ರನ್ನ ಇನ್ಕ್ಲೂಡ್ ಮಾಡಿ ಮಿನಿಸ್ಟ್ರುಗಳು ಎಷ್ಟು ಜನ ಇರಬೇಕು ಗೊತ್ತಾ, ಬರೀ 15% ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿರೋ ಅಷ್ಟು ಜನದಲ್ಲಿ 15%, ಈಗ 100ರಲ್ಲಿ 15% ಅಂದರೆ 15 ಜನ ಇನ್ಕ್ಲೂಡಿಂಗ್ CM, ಒಬ್ಬರು CM 14 ಜನ, ಮಿಕ್ಕಿದ್ದು ಮಿನಿಸ್ಟ್ರುಗಳು. ಸೊ ಇಷ್ಟು ಜನ ಇರಬೇಕು ಇನ್ ಅ ಸ್ಟೇಟ್. ಮತ್ತು ಇಟ್ ಶುಡ್ ನಾಟ್ ಬಿ ಲೆಸ್ ದ್ಯಾನ್ 12 ಜನಕ್ಕಿಂತ ಕಮ್ಮಿ ಇರಬಾರ್ದು. ನೋಡಿ, 15%ಗಿಂತ ಜಾಸ್ತಿನೂ ಹೋಗಬಾರ್ದು. ಜೊತೆಗೆ ಇದು ಪರ್ಸೆಂಟ್ ಬೇರೆ, ಮೆಂಬರ್ಸ್ ಬೇರೆ. ನೋಡಿ 12 ಅಂತ ಹೇಳಿದ್ರೆ 12% ಅಂತ ಹೇಳಿಲ್ಲ ನೋಡಿ. ಅದಕ್ಕೆ ನೀವು ಡೀಟೇಲ್ ನೋಡ್ಕೋಬೇಕು. ಇಲ್ಲಿ ದ ಟೋಟಲ್ ನಂಬರ್ ಆಫ್ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಎ CM ಇನ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೇಳ್ತಾರೆ. ನಾನು ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದರಲ್ಲಿ ಒಂದು ಗುಂಪಲ್ಲಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಅನ್ನೋ ಒಂದು ಗುಂಪಲ್ಲಿ CM ಅವ್ರನ್ನೂ ಸೇರಿಸಿ 15%ಗಿಂತ ಜಾಸ್ತಿ ಹೋಗಬಾರ್ದು. ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಹೋಲಿಸ್ಕೊಂಡ್ರೆ 15%ಗಿಂತ ಜಾಸ್ತಿ ಹೋಗಬಾರ್ದು. ಜೊತೆಗೆ 12 ಜನಕ್ಕಿಂತ ಕಮ್ಮಿ ಬರಬಾರ್ದು ಅಂತ 91ನೇ ತಿದ್ದುಪಡಿಯಲ್ಲಿ ಮಾಡ್ತಾರೆ 2003. ಸೊ ಅದ್ರ ಜೊತೆಗೇ ಎ ಪರ್ಸನ್ ಹೂ ಇಸ್ ಡಿಸ್ಕ್ವಾಲಿಫೈಡ್ ಆನ್ ದ ಗ್ರೌಂಡ್ ಆಫ್ ಅ ಡಿಫೆಕ್ಷನ್ ಶಾಲ್ ಆಲ್ಸೋ ಬಿ ಡಿಸ್ಕ್ವಾಲಿಫೈಡ್ ಟು ಬಿ ಅಪಾಯಿಂಟೆಡ್ ಆಸ್ ಅ ಮಿನಿಸ್ಟರ್. ಈಗ ಕೆಲವೊಬ್ರು ಯಾರೋ ಗೆದ್ದಿರ್ತಾರೆ ಅಂತ ತಿಳ್ಕೊಳ್ಳಿ. ಈಗ ನಮ್ಮ ಕಡೆನೇ ನಿಖಿಲ್ ಬೇಡ, ನಿಖಿಲ್ ಚೈಲ್ಡು ಬೇಡ ಅವನು. ಸೊ ಯಾರನ್ನ ಹೇಳೋಣ, ಯಾರೋ ಒಬ್ಬ ಎಕ್ಸ್ ಮೆಂಬರ್ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ಬರು ನೀವು ಅನ್ನೋ ಒಬ್ಬ ಪರ್ಸನ್ನ ನೀವು ಗೆದ್ದು ಕಳಿಸಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಆ ಒಂದು ಮೆಂಬರ್ನ ನೀವು ಎಲೆಕ್ಟ್ ಮಾಡಿ ಯಾವುದೊಂದು ಕಾಂಗ್ರೆಸ್ಸಿಂದನೇನೋ ಎಲೆಕ್ಟ್ ಮಾಡಿ ಕಳಿಸ್ತೀರ. ಸೊ ಅವನೇನು ಮಾಡ್ತಾನೆ, ನಾಮಿನಿ ಫೈಲ್ ಮಾಡಬೇಕಾದ್ರೂ ಕಾಂಗ್ರೆಸ್ ಅಂತ ಬರೀತಾನೆ, ಗೆದ್ದಾದ್ಮೇಲೆ ನಾನು ಇಂಡಿಪೆಂಡೆಂಟ್ ಅಂತ ಹೇಳ್ಕೊಳ್ತಾನೆ, ಅದಾದ್ಮೇಲೆ ನಾನು BJP ಕನ್ವರ್ಟ್ ಆಗ್ತೀನಿ ಅಂತಾನೆ. ಸೊ ಇದು ಮೈತ್ರಿ ಆಗ್ತಾಯಿಲ್ಲ, ಇಲ್ಲಿ ಪಕ್ಷಾಂತರ ಮಾಡ್ತಾಯಿದ್ದಾನೆ ಅವನು. ಸೊ ಆ ಥರ ಏನಾದ್ರು ಪಕ್ಷಾಂತರ ಆದಾಗ ಅವನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ನೋಡಪ್ಪ, ನಿನ್ನ ಹತ್ರ ಡಿಸ್ಕ್ವಾಲಿಫೈ ಆಗಿದೆಯಾ, ಹೋಗೋ ಮನೆಗೆ ಅಂತ ಹೇಳ್ತಾರೆ. ಸೊ ಆ ಥರ ಡಿಸ್ಕ್ವಾಲಿಫೈ ಆದರೆ ಅವನು ಮಿನಿಸ್ಟರ್ ಅನ್ನೋ ಒಂದು ಪೋಸ್ಟಿಂದ ಕೂಡ ಡಿಸ್ಕ್ವಾಲಿಫೈ ಆಯ್ತಾನೆ ಅನ್ನೋದು 91st ಅಮೆಂಡ್ಮೆಂಟ್ ಆ್ಯಕ್ಟಲ್ಲೂ ಕೂಡ ಹೇಳಿದೆ. 91st ಅಮೆಂಡ್ಮೆಂಟಲ್ಲಿ ಎ ಪರ್ಸನ್ ಹೂ ಈಸ್ ಡಿಸ್ಕ್ವಾಲಿಫೈಡ್ ಆನ್ ದ ಗ್ರೌಂಡ್ ಆಫ್ ಡಿಫೆಕ್ಷನ್, ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಏನು ತೆಗೆದಾಕಿರ್ತಾರೆ ಅವನ್ನ ಈಚೆಗೆ ಮಿನಿಸ್ಟರ್ ಅನ್ನೋ ಒಂದು ಪೋಸ್ಟಲ್ಲಿ. ಆ ಥರ ಒಂದು ಜಸ್ಟು ಈಗ ಆಯಿತು ಸಸ್ಪೆಂಡ್ ಅಂತ ಅಂದ್ಬಿಟ್ಟು ಒಂದು ವಾರ ಸಸ್ಪೆಂಡ್ ಅಂತ ಹೇಳಲ್ಲ, ಅವನ್ನ ಕಂಪ್ಲೀಟ್ ಮಿನಿಸ್ಟರ್ ಅನ್ನೋ ಒಂದು ಪೋಸ್ಟಿಂದ ತೆಗಿತಾರೆ. ಸೊ ಇದು ಕೂಡ 91ನೇ ತಿದ್ದುಪಡಿಯಿಂದ ತೊಗೊಂಡಿದ್ದಾರೆ.
ಐ ಮೀನ್ 91ನೇ ತಿದ್ದುಪಡಿಯಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ನೆಕ್ಸ್ಟು ದ ಕೌನ್ಸಿಲ್ ಅಷ್ಟೇ ಎರಡು ಪಾಯಿಂಟ್. ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಶಾಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ವಿಧಾನಸಭೆ ಅಂತ ಏನಿದೆ, ಆ ವಿಧಾನಸಭೆ ಅಂತ ಹೇಳಬೇಕು ಅಂತಂದರೆ ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದ್ದರೆ ಮಾತ್ರ ಅದನ್ನು ವಿಧಾನಸಭೆ ಅಂತ ಹೇಳೋದಕ್ಕೆ ಆಗುತ್ತೆ. ನೆಕ್ಸ್ಟ್ ದ ಗವರ್ನರ್ ಶೆಲ್ ಅಡ್ಮಿನಿಸ್ಟರ್ ದ ಓತ್. ಯಾರು ಕೊಡ್ತಾರೆ ಅಂದರೆ ನಮ್ಮ ಗವರ್ನರ್ ಅವ್ರು ಕೊಡ್ತಾರೆ ಪ್ರಮಾಣ ವಚನನ. ದ ಮಿನಿಸ್ಟರ್ ಹೂ ಇಸ್ ನಾಟ್ ಅ ಮೆಂಬರ್ ಆಫ್ ಅ ಸ್ಟೇಟ್ ಲೆಜಿಸ್ಲೇಚರ್ ಫಾರ್ ಎನಿ ಪೀರಿಯಡ್ ಆಫ್ 6 ಕಾನ್ಸಿಕ್ಯೂಟಿವ್ ಮಂತ್ಸ್ ಶಾಲ್ ಬಿ ಸೀಸ್ ಟು ಬಿ ಮಿನಿಸ್ಟರ್. ಈಗ ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಈಗ ಇದೇನು ಹೇಳುತ್ತೆ ಅಂತಂದರೆ, ಅಕಸ್ಮಾತ್ ನಮ್ಮ ಸ್ಟೇಟ್ ಲೆಜಿಸ್ಲೇಚರಲ್ಲಿ ಇನ್ಕ್ಲೂಡಿಂಗ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಕೌನ್ಸಿಲ್ ಅವರು ಆಗಿರ್ಬೋದು. ಸೊ ಇವೆರಡಲ್ಲಿ ಏನು ಲೆಜಿಸ್ಲೇಟಿವ್ ಅಸೆಂಬ್ಲಿ ವಿಧಾನಸಭೆ ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ವಿಧಾನ ಪರಿಷತ್. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಮೆಂಬರ್ ಆಗಿಲ್ಲದೆ ಇದ್ದರೂ ಕೂಡ ಅವನು ಮಿನಿಸ್ಟರ್ ಆಗ್ಬೋದಂತೆ. ಈಗ ನಾನೇ ಹೋಗ್ಬಿಟ್ಟು ಮಿನಿಸ್ಟರ್ ಆಗ್ಬೋದು. ಸೊ ದಟ್ ನನಗೆ 6 ತಿಂಗಳ ಗಂಟೆ ಟೈಮ್ ಕೊಡ್ತಾರೆ. 6 ತಿಂಗಳಲ್ಲಿ ನಾನು ಒಳ್ಳೆ ದುಡ್ಡು ಖರ್ಚು ಮಾಡಿ ಎಲ್ಲರಿಗೂ ತಲೆಗೆ 5,000 ಕೊಟ್ಟು ಓಟ್ ಹಾಕ್ಸ್ಕೊಂಡು 6 ತಿಂಗಳಲ್ಲಿ ಗೆದ್ದಿದ್ರೆ ಮಾತ್ರ. ಸೊ ಇದು ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿಲ್ಲ, ನಾನು ಹೇಳ್ತಾ ಇರೋದು ಇಲ್ಲಿ ಏನು ನಡೀತಾ ಇದೆ, ಆ್ಯಕ್ಚುಲಾಗಿ ಏನು ನಡೀತಾ ಇದೆ ಕರೆಂಟಲ್ಲಿ. ಸೊ ಇದು ಕರೆಂಟ್ ಅಫೇರ್ಸ್ ಅಂದರೆ ತಿಳ್ಕೊಳ್ಳಿ. ತಲೆಗೆ 5,000ನೋ 1,000ನೋ 500 ರೂಪಾಯಿನೋ ಎಷ್ಟು ಕೊಡ್ತಾರೆ ಕಮೆಂಟಲ್ಲಿ ಹೇಳಿ, ಆಯಿತಾ. ಸೊ ನಿಮ್ಮ ಊರಲ್ಲಿ ಎಷ್ಟೆಷ್ಟು ಕೊಡ್ತಾರೆ? ನಮ್ಮೂರಲ್ಲಿ 100 ರೂಪಾಯಿನ ಕೊಟ್ಟಿದ್ರು, ಚೀಪು. ಸೊ ನಾನು ಇಸ್ಕೊಂಡಿಲ್ಲ ಗುರು. ಆ್ಯಸ್ ಎ ಆಸ್ಪಿರೆಂಟ್ ನೀವೊಬ್ಬರು UPSC ಅಥವಾ KS ಆಸ್ಪಿರೆಂಟ್ ಆಗಿದ್ದರೆ, ಸೊ ಮೊದಲೆಲ್ಲ ಇಸ್ಕೊಂಡಿದ್ರೆ ಮುಂದೆ ಎಲ್ಲೂ ಇಸ್ಕೋಬೇಡಿ. ಜೊತೆಗೆ ನಿಮ್ಮ ಮನೆಯವ್ರಿಗೂ ಹೇಳಿ ಸ್ವಲ್ಪ ತಿಳುವಳಿಕೆ ಕೊಡಿ, ಆಯಿತಾ. ಸೊ ನಿಮಗೆಲ್ಲ ಎಷ್ಟೆಷ್ಟು ಕೊಟ್ಟಿದ್ರು ಕಮೆಂಟಲ್ಲಿ ಹೇಳಿ, ಆಯಿತಾ. ಸೊ ಆ ಥರ ನಾನು 6 ತಿಂಗಳಲ್ಲಿ ಓಟಿಗೆ ನಿಂತು ಅಂದರೆ ಎಲೆಕ್ಷನಲ್ಲಿ ನಿಂತು ಗೆದ್ದು ನನ್ನ ಒಂದು ಮೆಜಾರಿಟಿ ತೋರಿಸ್ಕೊಂಡ್ರೆ ನನ್ನ ಮೆಂಬರ್ ಆಗ್ಬೋದು. ಇಲ್ಲ ಅಂತಂದರೆ ನಾನು ರಿಸೈನ್ ಮಾಡಿ ಕಳಿಸ್ತಾರೆ, ಅಂದರೆ ರಿಸೈನ್ ಮಾಡಿ ಹೋಗಬೇಕು. ಸೊ ಆ ಪಾಯಿಂಟ್ ಇದು. ಅದಾದಮೇಲೆ ಡಿಸ್ಕಸ್ ಮಾಡೋಣ, ಮುಂದೆ ಇದೆ ಅದು. ಸ್ಯಾಲ್ರೀಸ್ ಎಲ್ಲ ಅದು ನಮ್ಮ ಸ್ಟೇಟ್ ಲೆಜಿಸ್ಲೇಚರ್ ನೋಡ್ಕೊಳುತ್ತೆ. ಸ್ಯಾಲ್ರೀಸ್, ಅಲೋವೆನ್ಸು, ಪ್ರತಿಯೊಂದು ಖರ್ಚು ವೆಚ್ಚಗಳ ನಮ್ಮ ಸ್ಟೇಟ್ ಲೆಜಿಸ್ಲೇಚರ್ ನೋಡ್ಕೊಳುತ್ತೆ. ಸೊ ನೆಕ್ಸ್ಟು ಆರ್ಟಿಕಲ್ 166 ಕಂಡಕ್ಟ್ ಆಫ್ ಬಿಸ್ನೆಸ್ ಆಫ್ ಅ ಗೌರ್ಮೆಂಟ್ ಆಫ್ ಸ್ಟೇಟ್. ಏನಿದು ಆರ್ಟಿಕಲ್ 166 ಅಂತಂದರೆ, ಆಲ್ ದ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ ಆಫ್ ದ ಗೌರ್ಮೆಂಟ್ ಆಫ್ ಅ ಸ್ಟೇಟ್ ಶಾಲ್ ಬಿ ಎಕ್ಸ್ಪ್ರೆಸ್ ಟು ಬಿ ಟೇಕನ್ ಇನ್ ದ ನೇಮ್ ಆಫ್ ಅ ಗವರ್ನರ್. ಏನು ಗುರು ಇದು ಅಂತಂದರೆ, ಏನೇ ಒಂದು ಕಾರ್ಯಾಂತರ ರೂಪದಲ್ಲಿ ಏನೇ ಒಂದು ಪಾಲಿಸೀಸು ಏನೇ ತರಬೇಕು ಅಂದರೂ ಕೂಡ ನಮ್ಮ ಗವರ್ನರ್ ಹೆಸರಿನಲ್ಲಿ ಕಾರ್ಯಾಂತರ ರೂಪಕ್ಕೆ ಈ ಪಾಲಿಸೀಸ್ಗಳನ್ನ ತರ್ತಾರೆ. ನಾಳೆ ಯಾರೇ ಹೋಗಿ ಏನಕ್ಕೆ ಪಾಲಿಸಿ ತಂದಿದ್ದೀರಾ, ಏನಕ್ಕೆ ಸ್ಕೀಮ್ ತಂದಿದ್ದೀರಾ ಅಂತ ಹೇಳಿದ್ರೆ, ನೋಡಪ್ಪ ನಾವೇನ ತಂದ್ವಿ, ಆದರೆ ಇದನ್ನು ನಾವು ಗವರ್ನರ್ ಹೆಸರಿನಲ್ಲಿ ತಂದಿರೋದು, ದಯವಿಟ್ಟು ನೀವು ಗವರ್ನರ್ನ ಏನೇ ಇದ್ದರೂ ಗವರ್ನರ್ನ ಕೇಳ್ಕೊಳ್ಳಿ ಅನ್ನೋ ರೀತಿ ಇರ್ತಾರೆ. ಸೊ ಏನೇ ಒಂದು ಕಾರ್ಯಾಂತರ ರೂಪಕ್ಕೆ ಏನೇ ತರಬೇಕು ಅಂದರೂ ಕೂಡ ನಮ್ಮ ಗವರ್ನರ್ ಹೆಸರಿನಲ್ಲಿ ತರ್ತಾರೆ. ನೆಕ್ಸ್ಟು ಅಥೆಂಟಿಕೇಟೆಡ್ ಸಚಿವ ರೂಲ್ ಮಾಡಬೇಕು. ಓಕೆ, ಈ ಒಂದು ಎಕ್ಸಿಕ್ಯೂಟೆಡ್ ಏನು ಒಂದು ಕಾರ್ಯಾಂತರ ರೂಪಕ್ಕೆ ತರ್ತಾರೆ, ಆ ಥರ ಒಂದು ಕಾರ್ಯಾಂತರ ರೂಪಕ್ಕೆ ತರಬೇಕಾದ್ರೆ ಗವರ್ನರ್ ಅವರು ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಟ್ಟಿರ್ತಾರೆ. ಸೊ ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಿಂದಾನೇ, ಅಂದರೆ ಸುಮ್ಮನೆ ಎಲ್ಲನೂ ಕಾರ್ಯಾಂತರ ರೂಪಕ್ಕೆ ತರೋದಕ್ಕಾಗಲ್ಲ. ಸೊ ಗವರ್ನರ್ ಅವರು ಕೂಡ ಅದಕ್ಕೊಂದಷ್ಟು ಲಿಮಿಟೇಷನ್ಸ್ ಇರ್ತಾರೆ. ನೋಡಪ್ಪ, ನನ್ನ ಹೆಸರಲ್ಲಿ ನೀವು ತೊಗೊಂಡು ಬರ್ತಾ ಇದ್ದೀರಾ ಅಂತಂದರೆ ನೀವು ನಾನು ಹೇಳ್ದಂಗೆ ನೀವು ಕೇಳಬೇಕು, ಅಥವಾ ನಾನು ಹೇಳೋ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನೀವು ಫಾಲೋ ಮಾಡಿದ್ರೆ ನೀವು ನನ್ನ ಹೆಸರು ಹೇಳ್ಕೊಂಡು ನೀವು ಏನೇ ಒಂದು ಇದು ಲಾ ಆಗಿರ್ಬೋದು, ಪಾಲಿಸೀಸ್ ಆಗಿರ್ಬೋದು, ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಇದು 2ನೇ ಪಾಯಿಂಟ್ ಹೇಳ್ತದೆ. ನೆಕ್ಸ್ಟು ಶಲ್ ನಾಟ್ ಬಿ ಕಾಲ್ಡ್ ಇನ್ ಕ್ವಶನ್ ಆನ್ ದ ಗ್ರೌಂಡ್ ದಟ್ ಇಟ್ ಇಸ್ ನಾಟ್ ಟು ಆರ್ಡರ್ಡ್. ಓಕೆ, ಸೊ ಆ ಥರ ಏನಾದರೂ ಗವರ್ನರ್ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಟ್ಟೂ ಕೂಡ ನಾಳೆ ಯಾರೋ ಒಬ್ಬ ಬಂದ್ಬಿಟ್ಟು, ಸೊ ಇದನ್ನು ಈಗ ನಿಮ್ಗೇನು ಅನಿಸ್ತು, ನಿಮ್ಗೇನಿಸ್ತು ಮೊದಲನೇ ಪಾಯಿಂಟಿಂದ ಅಂತಂದರೆ, ಎಲ್ಲ ಎಕ್ಸಿಕ್ಯೂಟಿವ್ ಆ್ಯಕ್ಷನು ಏನೇ ಒಂದು ಕಾರ್ಯರೂಪಾಂತರಕ್ಕೆ ಏನೇ ತರಬೇಕು ಅಂದರೂ ಕೂಡ ಗವರ್ನರ್ ಹೆಸರು ಇರಬೇಕು ಅಂತ ಹೇಳಿದೆ. ಈಗ ನಿಮ್ಗೇನು ಅನ್ನಿಸ್ತು, ನಿಮ್ಮ ಮನಸ್ಸಿನಲ್ಲಿ ಫಸ್ಟ್ ಪಾಯಿಂಟ್ ಓದಾದ್ಮೇಲೆ ನಿಮ್ಗೆ ಅನ್ನಿಸ್ತು, ಹೌದಾ ಹಾಗಾದರೆ ಎಲ್ಲ ಒಂದು ಪಾಲಿಸೀಸ್ನ ತರ್ಬೋದಾ? ಅದೇಗಾಗುತ್ತೆ, ಗವರ್ನರ್ ಪರ್ಮಿಷನ್ ಕೇಳದೆ ತಗೊಂಡು ಬರ್ಬೋದಾ? ಏನು ಗುರು ನೀವು ಮಾತಾಡ್ತಾ ಇರೋದು ಅಂತ ನಿಮಗೆ ಒಂದು ಮೈಂಡ್ಲಿ ಒಂದು ಡೌಟ್ ಇತ್ತು ಅಂತ ತಿಳ್ಕೊಡ್ತೀನಿ. ಸೊ ಅದಕ್ಕೆ ನಾಳೆ ಸೆಕೆಂಡ್ ಪಾಯಿಂಟಲ್ಲಿ 2ನೇ ಅಂದರೆ ಕಂಟಿನ್ಯೂಷನ್ ಕೊಟ್ಟಿದ್ದಾನೆ. ಸೊ ನೀವು ಅದನ್ನು ಕ್ವಶನ್ ಕೇಳೋ ಹಾಗಿಲ್ಲ. ಯಾಕೆ ಅಂತಂದರೆ, ಅವ್ರು ಏನೇ ಒಂದು ಕಾರ್ಯರೂಪಾಂತರಕ್ಕೆ ತಂದಿದ್ರು ಕೂಡ ಗವರ್ನರ್ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಿನೇ ತಂದಿರ್ತಾರೆ. ಸೊ ನಮ್ಮಂಥವ್ರು ಹೋಗಿ ಕೇಳೋ ಹಾಗಿಲ್ಲ. ನೋಡಪ್ಪ ಅದು ಹೆಂಗೆ ತಂದೆ ನೀನು ಗವರ್ನರ್ ಪರ್ಮಿಷನ್ ಹೇಳಿದೆ ಅಂತ ಕೇಳೋ ಹಾಕಿಲ್ಲ. ಯಾಕಂತಂದರೆ ಅವ್ರು ಫಸ್ಟೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಿನೇ ತಂದಿರ್ತಾರೆ. ಸೊ ಇದು 2ನೇ ಪಾಯಿಂಟು. ನೆಕ್ಸ್ಟ್ 3ನೇ ಪಾಯಿಂಟು, ದ ಗವರ್ನರ್ ಶಾಲ್ ಮೇಕ್ ರೂಲ್ಸ್ ಫಾರ್ ದ ಮೋರ್ ಕನ್ವೀನಿಯಂಟ್ ಟ್ರಾನ್ಸಾಕ್ಷನ್ ಆಫ್ ಅ ಬಿಸ್ನೆಸ್ ಆಫ್ ಅ ಗವರ್ನಮೆಂಟ್ ಆಫ್ ಅ ಸ್ಟೇಟ್.
ಈಗ ಕೆಲವೊಂದು ಗವರ್ನಮೆಂಟು ಕೆಲವೊಂದು ಗೌರ್ಮೆಂಟ್ ಬಿಸ್ನೆಸ್ ಆಗಿರ್ಬೋದು, ಗವರ್ನಮೆಂಟ್ ಬ್ಯಾಂಕ್ಸ್ ಆಗಿರ್ಬೋದು, ಏನೋ ಮಾಡ್ತಾ ಇರುತ್ತೆ. ಸೊ ಅಂಥ ಒಂದು ಟೈಮಲ್ಲಿ ನಮ್ಮ ಗವರ್ನರು ತುಂಬ ಒಂದಷ್ಟು ಮೋರ್ ಕನ್ವೀನಿಯೆಂಟ್, ಅಂದರೆ ಈಸಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಟ್ಟಿರ್ತಾರೆ. ಸೊ ದಟ್ ಇಟ್ ವಿಲ್ ಬಿಕಮ್ ಅ ಮೋರ್ ಕನ್ವೀನಿಯೆಂಟ್ ವೇ ಫಾರ್ ಅ ಟ್ರಾನ್ಸಾಕ್ಷನ್ ಆಫ್ ಅ ಬಿಸ್ನೆಸ್. ಸೊ ಬಿಸ್ನೆಸ್ ಅಂದರೆ ಏನಿಲ್ಲ, ನಮ್ಮ ವ್ಯವಹಾರಗಳು ಎಕ್ಸ್ಪೆಂಡಿಚರ್ ಆಗಿರ್ಬೋದು, ರೆವೆನ್ಯೂ ಎಕ್ಸ್ಪೆಂಡಿಚರು, ಸೊ ಬಿಲ್ಸ್ಗಳು, ಸೊ ಬಾಂಡ್ಸು, ನೋಡೋಣ ಮುಂದೆ ಅದನ್ನು ನಾವೆಲ್ಲ ಎಕನಾಮಿಕ್ಸ್ ಮಾಡ್ಬೇಕಾದ್ರೆ ಪ್ರತಿಯೊಂದು ನೋಡ್ತೀವಿ ಇದನ್ನು. ಸೊ ನೆಕ್ಸ್ಟ್ ಬಂದು ಆರ್ಟಿಕಲ್ 167 ಅಂದರೆ ಡ್ಯೂಟೀಸ್ ಆಫ್ CM. ಸೊ ಇದನ್ನು ದಯವಿಟ್ಟು ಒಂದು ಶೀಟ್ನಲ್ಲಿ ಬರ್ಕೊಳ್ಳಿ. ಇದನ್ನು ನೀವಿನ್ನಾರು ಬುಕ್ ತೊಗೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಕ್ಷ್ಮೀಕಾಂತ್ ಬುಕ್ ಲಿಂಕ್ ಇದೆ, ಫಸ್ಟು ತೊಗೊಳ್ಳಿ. ಇಲ್ಲ ಅಂತಂದರೆ ಒಂದು ಶೀಟ್ನಲ್ಲಿ ಆರ್ಟಿಕಲ್ 167 ಡ್ಯೂಟೀಸ್ ಆಫ್ ಅ CM, PSIಲಿ ಕೇಳಿದಂಥ ಕ್ವಶನ್ನು, PSIಲಿ ಕೇಳಿದಂಥ ಕ್ವಶನ್ನು ಡ್ಯೂಟೀಸ್ ಆಫ್ CM, ಅದು ಬೇರೆ ಏನೋ ಕೇಳಿದ. ಸೊ ಆರ್ಟಿಕಲ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ, ಸ್ವಲ್ಪ ಮೇಲೆ ಕೆತ್ತಿಲ್ಲ ಇದನ್ನು. ಡ್ಯೂಟೀಸ್ ಆಫ್ CM ಫೋಕಸ್ ಆಗ್ತವೆ, ಈಗ ಫೋಕಸ್ ಆಗುತ್ತೆ ನೋಡಿ. ಆಯಿತು, ಆರ್ಟಿಕಲ್ 167 ಇರ್ತದೆ, ಡ್ಯೂಟೀಸ್ ಆಫ್ CM ಇರ್ತದೆ. ಈಗ ನಿಮಗೆ ಒಂದು ಸರ್ಪ್ರೈಸ್ ತೋರಿಸ್ತೀನಿ, ಇದನ್ನು ಓದಿ, ತಲೆ ಬಿಡೋಕ್ಕಾಗಲ್ಲ. ಟು ಕಮ್ಯುನಿಕೇಟ್ ಟು ದ ಗವರ್ನರ್ ಆಫ್ ಅ ಸ್ಟೇಟ್ ಆಲ್ ಡಿಸಿಷನ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರಿಲೇಟಿಂಗ್ ಟು ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಅಫೇರ್ಸ್ ಆಫ್ ದ ಸ್ಟೇಟ್ ಆ್ಯಂಡ್ ಪ್ರಪೋಸಲ್ಸ್ ಆಫ್ ದ ಲೆಜಿಸ್ಲೇಷನ್. ಸೊ ಅದೇನು ತಲೆಗೆ ಹೋಗಲಿಲ್ಲ ಸರ್. ಸೊ ಈಗ ನೋಡಿ, the CM must inform the governor about all the decision made by the council of ministers regarding administrative or legislative proposals. ಈಗ ಅರ್ಥ ಆಯ್ತಾ ಮೊದಲ ಪಾಯಿಂಟು. ಸೊ CM ಅವರು ಗವರ್ನರ್ನ ಕಾಂಟ್ಯಾಕ್ಟ್ ಮಾಡಿ, ಗವರ್ನರ್ನ ಕಮ್ಯುನಿಕೇಟ್ ಮಾಡಿ ಎಲ್ಲ ಒಂದು ಇನ್ಫಾರ್ಮೇಷನ್ನು ಯಾವುದ್ರ ಬಗ್ಗೆ, ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟ್ರು ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್ ಆಗಿರ್ಬೋದು ಅಥವಾ ಲೆಜಿಸ್ಲೇಟಿವ್ ಪ್ರಪೋಸಲ್ಸ್ ಆಗಿರ್ಬೋದು, ಏನಾದರೂ ಒಂದು ಮಾಡಬೇಕು ಅಂತ ಅಂದಾಗ ಇವರು ಅದನ್ನು ಗವರ್ನರ್ ಅವ್ರಿಗೆ ಮುಟ್ಟಿಸ್ಬೇಕು. ನೋಡಿ ಸಾಹೇಬ್ರೆ, ಈ ಥರ ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟ್ರುಗಳು ಈ ಥರ ಒಂದಷ್ಟು ನಿರ್ಧಾರಗಳನ್ನ ತೊಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ನಮ್ಮ ಗವರ್ನರ್ ಅವ್ರಿಗೆ ಸುದ್ದಿಯನ್ನು ಮುಟ್ಟಿಸೋ ಕೆಲಸ ಯಾರ್ದಾಗಿರುತ್ತೆ, ನಮ್ಮ CM ಅವ್ರದ್ದಾಗಿರುತ್ತೆ. ಸೊ ನೆಕ್ಸ್ಟು ಪ್ರೊವೈಡಿಂಗ್ ಇನ್ಫಾರ್ಮೇಷನು. The CM must provide any specific information the governor asked about and how the state is being run, details of a proposed law or policies. ಈಗ ನಾಳೆ ಗವರ್ನರ್ ಅವರು ಮಧ್ಯರಾತ್ರಿ ಫೋನ್ ಹಾಕಿ, ಏನಪ್ಪ CM, ನಿಮ್ಮ ಸ್ಟೇಟು ಹೇಗೆ ನಡೀತಾ ಇದೆ, ನನಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಬೇಕು, ಕೆಲವೊಂದು ರಿಪೋರ್ಟ್ಗಳು ಬೇಕು. ಈಗ ನಿನ್ನೆ ಹೊಡೆದಂತಹ ನೀವು ಶಕ್ತಿ ಯೋಜನೆ ಆಗಿರ್ಬೋದು, ನಿಮ್ಮ ಒಂದು 5 ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಸೊ ಆ ಗ್ಯಾರಂಟಿಗಳ ಬಗ್ಗೆ ಕೆಲವೊಂದು ನನಗೆ ಡೌಟ್ಗಳಿದ್ದಾವೆ, ಅಥವಾ ನನಗೆ ಒಂದಷ್ಟು ಅರ್ಥ ಆಗ್ತಾ ಇಲ್ಲ, ಹೇಗೆ ನಡೆಯುತ್ತೆ, ಹೇಗೆ ಮಾಡ್ತಾಯಿದ್ದೀರಾ, ದುಡ್ಡು ಎಲ್ಲಿಂದ ತರ್ತಾಯಿದ್ದೀರಾ, ಸೊ ದಯವಿಟ್ಟು ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಅ ಡ್ಯೂಟಿ ಆಫ್ ಅ CM ಟು ಗಿವ್ ಸಚ್ ಇನ್ಫಾರ್ಮೇಷನ್ ವಿಚ್ ಈಸ್ ಆಸ್ಕ್ಡ್ ಬೈ ದ ಗವರ್ನರ್ ಏನೇನು ಕೇಳ್ತಾರೆ ಅದನ್ನೆಲ್ಲ CM ಅವರು ಒದಗಿಸ್ಬೇಕು. ಇದು ಕೂಡ ಒಂದು ಡ್ಯೂಟಿ ಆಗಿರುತ್ತದೆ. ನೆಕ್ಸ್ಟು, ಇಫ್ ದ ಗವರ್ನರ್ ಡೈರೆಕ್ಟ್ಸ್, ದ CM ಮಸ್ಟ್ ಎನ್ಶೋರ್ ದಟ್ ಎನಿ ಡಿಸ್ಕಷನ್ ಟೇಕನ್ ಬೈ ಅ ಇಂಡಿವಿಜುವಲ್ ಮಿನಿಸ್ಟರ್ ವಿಚ್ ಹ್ಯಾಸ್ ನಾಟ್ ಕನ್ಸಿಡರ್ಡ್ ಬೈ ದ ಎಂಟೈರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಈಸ್ ಪ್ರೆಸೆಂಟೆಡ್ ಬಿಫೋರ್ ದ ಕೌನ್ಸಿಲ್ ಫಾರ್ ಡಿಸ್ಕಷನ್. ಈಗ ಕೆಲವೊಂದು ಡಿಸಿಷನ್ಗಳಾಗಿರ್ಬೋದು ಎಲ್ಲ ಒಂದು ಸಿಂಗಲ್ ಒಂಟಿ ಸಲಗತ್ತರ ಮಿನಿಸ್ಟ್ರುಗಳು, ನಾನೇ ಅವ್ನು ಕೇಳಲಿ, ನಾನೇ ಇವ್ರು ಕೇಳಲಿ, ನಾನು ಒಂದು ಡಿಸಿಷನ್ ತೊಗೊಳ್ತೀನಿ, ನಾನೇ ಒಂದು ಪಾಲಿಸಿ ತರಬೇಕು ಅಂದ್ಕೊಂಡಿದ್ದೀನಿ ಅಂದ್ಕೊಂಡು ಅವರೆಲ್ಲ ಕಿಸ್ತಾಡಿದ್ರೆ ನಮ್ಮ CM ಅವ್ರು ಏನು ಮಾಡ್ತಾರೆ, ನಮ್ಮ ಗವರ್ನರ್ ಏನು ಮಾಡ್ತಾರೆ, ಅವರು CM ಅವ್ರು ಕೇಳ್ತಾರೆ, ನಿಮ್ಮ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟ್ರಲ್ಲಿ ಕೆಲವೊಂದು ಇಂಡಿವಿಜುವಲ್ ಮಿನಿಸ್ಟ್ರುಗಳು ಒಂದೊಂದು ಪಾಲಿಸೀಸ್ ತರಬೇಕು ಅಂತ ಜಗಳ ಆಡ್ತಾಯಿದ್ದಾರೆ, ಏನೋ ಭಾರಿ ಕಿಸ್ತಾ ಇದ್ದಾರಂತೆ. ಅಂತಂದರೆ ನೀವು ಕೌನ್ಸಿಲ್ಗೆ ಡಿಸ್ಕಷನ್ನೇ ಸೇರಿದೇನೆ, ಎಲ್ಲ ಒಟ್ಟಿಗೆ ಡಿಸ್ಕಷನ್ ಸೇರಿದೇನೆ, ಇವರು ಒಬ್ಬೊಬ್ಬರೇ ಅವರು ಆ ಡಿಸಿಷನ್ ತೊಗೊಳ್ತೀನಿ, ಈ ಡಿಸಿಷನ್ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ನ್ಯೂಸೆಲ್ಲ ಹೇಳ್ತಾ ಇದ್ದಾರಲ್ಲ. ಸೊ ಹೋಗಿ ಅವ್ರನ್ನ ಒಟ್ಟಿಗೆ ಕೂರಿಸ್ಬಿಟ್ಟು ಮಾತಾಡ್ಕೊಂಡು ಆಮೇಲೆ ಬನ್ನಿ. ಸೊ ಆ ಥರ ಗವರ್ನರು ಡೈರೆಕ್ಟ್ ಮಾಡಿದರೆ CM ಅವರು ತಲೆ ಸೇರಿಸ್ಕೊಡೋದು ಒಂದು ಕಡೆ ಕೂರಿಸಿ, ನೋಡ್ರಪ್ಪ ನಮ್ಮ ಗವರ್ನರೇ ಹೇಳ್ತಾ ಇದ್ದಾರೆ, ನೀವು ದಯವಿಟ್ಟು ಒಂದು ಕಡೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಪ್ರಪೋಸಲ್ಸ್ನ ಕೊಡಬೇಕು ಅನ್ನೋದು ನಮ್ಮ CM ಅವರೊಂದು ಡ್ಯೂಟಿ ಆಗಿರ್ತದೆ. ಸೊ ಇದನ್ನು ನೀವು ಲಕ್ಷ್ಮೀಕಾಂತಲ್ಲಿ ಓದಿದ್ರೆ, ಟು ಫರ್ನಿಶ್ ಸಚ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ದ ಅಡ್ಮಿನಿಸ್ಟ್ರೇಟಿವ್ ಆಫ್ ದ ಅಫೇರ್ಸ್ ಆಫ್ ದ ಸ್ಟೇಟ್ ಆ್ಯಂಡ್ ಪ್ರಪೋಸಲ್ ಫಾರ್ ಲೆಜಿಸ್ಲೇಷನ್ ಆ್ಯಸ್ ದ ಗವರ್ನರ್ ಮೇ ಕಾಲ್ ಫಾರ್. ಸೊ ಇದು ಇದೆ, ಈಗ ನಾನು ಏನು ಹೇಳಿದ್ನಲ್ಲ ಅದೇ ಇಲ್ಲಿರೋದು, ಬಟ್ ಇದು ಲಿಟ್ರೇಚರು, ಇದು ಸಾಮಾನ್ಯ ಜ್ಞಾನ, ಆಯಿತಾ.
ಸೊ ಇದು ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಒಂದು 5 ಸೆಕೆಂಡ್ ಕೊಡ್ತೀನಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದನ್ನು ಡ್ಯೂಟೀಸ್ ಆಫ್ CM ಸ್ಕ್ರೀನ್ಶಾಟ್ ತೊಗೊಂಡು ಡೀಟೇಲಾಗಿ ನಿಮ್ಮ ಒಂದು ಈ ಥರ ಒಂದು ಏನದು ಶಾರ್ಟ್ ನೋಡಿದ ಒಂದು ಸ್ಟಿಕ್ಕರ್ಗಳು ಬರ್ತಾವೆ ನೋಡಿ, ಒಂದು ಶೀಟ್ಗಳ ಥರ, ಅದೇನೋ ತೊಗೊಂಡು ಅಂಟಿಸ್ಕೊಳ್ಳಿ. ಡ್ಯೂಟೀಸ್ ಆಫ್ CM ಅಂತ ಬರ್ಕೊಂಡು ಸ್ಕ್ರೀನ್ಶಾಟ್ ತೊಗೊಂಡ್ರೆ ಇರಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅಥವಾ ಬರ್ಕೋತೀನಿ ಅಂದರೆ ಪಾಸ್ ಮಾಡಿ ಬರ್ಕೊಳ್ಳಿ. ಇದನ್ನು ಆಯಿತು, ಸ್ಕ್ರೀನ್ಶಾಟ್ ತೊಗೊಂಡಿರ್ತೀರ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಗೊತ್ತಿಲ್ಲ ಅನ್ಸಿದ್ರೆ ಬೇಗ ಗೊತ್ತಾರಪ್ಪ. ಸೊ ಡಿಸೆಂಬರ್ ಒಳಗಡೆ ನಮಗೆ ನಮ್ಮದು ಡಿಸೆಂಬರ್ ಅಲ್ಲ, ಎಷ್ಟು ಡೇಟ್ ಇವತ್ತು 25 ಅಲ್ವಾ? ಡಿಸೆಂಬರ್ 2nd ವೀಕಲ್ಲಿ ನಿಮಗೆ ಲಕ್ಷ್ಮೀಕಾಂತ್ ಮುಗೀತದೆ, ತಲೆನೇ ಕೆಡ್ಸ್ಕೊಬಿಟ್ಟು. ನೆಕ್ಸ್ಟ್ ಇದು 3rd ಪಾಯಿಂಟು, ಅದ್ರ ಬಗ್ಗೆನೇ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟು ಆರ್ಟಿಕಲ್ 177 ಏನು ಹೇಳ್ತದಪ್ಪ? 177. ಸೊ ಆರ್ಟಿಕಲ್ 177 ಏನು ಹೇಳ್ತದೆ ಅಂದರೆ ರೈಟ್ಸ್ ಆಫ್ ಅ ಮಿನಿಸ್ಟರ್ಗಳು ಒಂದಷ್ಟು ರೈಟ್ಸ್ಗಳು ಕೊಟ್ಟಿರ್ಬೇಕಲ್ಲ. ಎಲ್ಲ ಗವರ್ನರೇ ಹಿಡ್ಕೊಬಿಟ್ರೆ, ಎಲ್ಲ ಗವರ್ನರೇ CM ಅವ್ರಿಗೆ ಕಂಟ್ರೋಲ್ ಮಾಡ್ಕೊಂಡ್ರೆ ನಾವೇನು ಮಾಡೋದಪ್ಪ ಅಂತಂದರೆ ಅವ್ರಿಗೆ ಒಂದಷ್ಟು ರೈಟ್ಸ್ಗಳು ಕೊಟ್ಟಿದೆ. ಏನು ಅಂತಂದರೆ ದೇ ಶಲ್ ಹ್ಯಾವ್ ದ ರೈಟ್ ಟು ಸ್ಪೀಕ್ ಆ್ಯಂಡ್ ಟೇಕ್ ಪಾರ್ಟ್ ಇನ್ ದ ಪ್ರೊಸೀಡಿಂಗ್ ಆಫ್ ದ ಅಸೆಂಬ್ಲಿ. ಏನಿದು? ನಾವು ಹಿಸ್ಟ್ರಿ ಕ್ಲಾಸ್ ನೋಡಿದರೆ, ನೀವು ಹಿಸ್ಟ್ರಿ ಕ್ಲಾಸ್ಗಳನ್ನ ನೋಡಿದರೆ ಅಲ್ಲಿ ಒಂದಷ್ಟು ಏನೋ ಸಿನಾರಿಯೋಸ್ಗಳು ನಡೀತಾ ಇದೆ. ಏನು ಅಂತಂದರೆ ಅವ್ರಿಗೆ ಒಂದಷ್ಟು ಯಾವುದು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909 ಏನಾಗುತ್ತೆ, ಅವ್ರಿಗೆ ಒಂದಷ್ಟು ಡಿಸ್ಕಸ್ ಮಾಡೋದಕ್ಕೆ, ಐ ಮೀನ್ ಬಡ್ಜೆಟ್ ಡಿಸ್ಕಷನ್ ಆಗಿರ್ಬೋದು. ಅದು ಫಸ್ಟ್ ಟೈಮು ಒಂದು ಬಡ್ಜೆಟ್ ಡಿಸ್ಕಷನ್ ಅಂತೆ, ವೋಟಿಂಗ್ ರೈಟ್ಸ್ ಅಂತೆ, ಆಮೇಲೆ ಎಕ್ಸ್ಟ್ರಾ ಕ್ವಶನ್ ಕೇಳೋದಕ್ಕೆ ಎಲ್ಲ ಕೂಡ 1909 ಇವರಿಗೆ ಒಂದಷ್ಟು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟಲ್ಲಿ ಒಂದಷ್ಟು ತರ್ತಾರಂತೆ ಇವರು ಬ್ರಿಟಿಷ್ ಅವರು. ಸೊ ಅದೇ ರೀತಿ ಇಲ್ಲೂ ಕೂಡ ಇವ್ರಿಗೆ ರೈಟ್ಸ್ ಕೊಟ್ಟಿದ್ದಾರೆ. ಏನಂತ? ರೈಟ್ ಟು ಸ್ಪೀಕ್ ಎನಿಥಿಂಗ್, ಆಯಿತಾ? ಏನಾದರೂ ಮಾತಾಡ್ಬೋದಂತೆ. ಜೊತೆಗೆ ಯಾವುದೇ ಒಂದು ಮೀಟಿಂಗ್ಸ್ ಕೇಳಿದ್ರು ಕೂಡ ಇವರು ಹೋಗಿ ಆ ಮೀಟಿಂಗ್ ಜಾಯ್ನ್ ಆಗ್ಬೋದು, ಇನ್ಕ್ಲೂಡಿಂಗ್ ಲೋಕಸಭೆ ಆ್ಯಂಡ್ ರಾಜ್ಯಸಭೆ, ಇನ್ಕ್ಲೂಡಿಂಗ್ ವಿಧಾನಸಭೆ ಆ್ಯಂಡ್ ವಿಧಾನ ಪರಿಷತ್ತು. ಈಗ ನಾನು ವಿಧಾನಸಭೆಯ ಒಂದು ಮೆಂಬರ್ ಆಗಿದ್ದು ವಿಧಾನ ಪರಿಷತ್ನಲ್ಲಿ ಕೂತ್ಕೊಂಡು ಮಾತಾಡ್ಬೋದು. ಹೌದು, ಯು ಕ್ಯಾನ್ ಸಿಟ್, ಯು ಕ್ಯಾನ್ ಟಾಕ್, ಯು ಕ್ಯಾನ್ ಸ್ಪೀಕ್, ಯು ಕ್ಯಾನ್ ಶೌಟ್, ಆಯಿತಾ? ಏನಾದ್ರು ಮಾಡೋಣ, ನೀನು ನಿದ್ದೆ ಮಾಡು, ಏನಾದ್ರು ಮಾಡು. ಸೊ ನೀನು ಅಲ್ಲೂ ಹೋಗಿ ಕೂತ್ಕೋಬೋದು, ಅಲ್ಲಿ ಮಲಿಕೋಬೋದು, ಸರಿನಾ? ಹಡ್ಡೆ ಹೊಡಿಬೋದು, ಕಿರ್ಚಾಡ್ಬೋದು, ಏನಾದ್ರು ಮಾಡು. ಎಲ್ಲಿ? ವಿಧಾನ ಪರಿಷತ್ತಲ್ಲಿ. ನಾನು ವಿಧಾನಸಭೆ ಮೆಂಬರು, ವಿಧಾನ ಪರಿಷತ್ತಲ್ಲಿ ಹೋಗಿ ಕೂತ್ಕೋಬೋದು. ಆದರೆ ವೋಟಿಂಗ್ ಅಂತ ಬಂದಾಗ ನಾನು ನನ್ನ ಮನೆಯಲ್ಲಿ, ಅಂದರೆ ನನ್ನ ವಿಧಾನಸಭೆಯಲ್ಲಿ ಬಂದು ಮಾತ್ರ ವೋಟಿಂಗ್ ಮಾಡಬೇಕು. ನಾನು ವಿಧಾನಸಭೆಯ ಒಬ್ಬ ಮೆಂಬರ್ ಆಗಿದ್ದೀನಿ. ವಿಧಾನ ಪರಿಷತ್ತಲ್ಲಿ ಹೋಗಿ ನಾನು ವಿಧಾನ ಪರಿಷತ್ತರ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿರುತ್ತೆ. ಸೊ ನಾನು ವಿಧಾನ ಪರಿಷತ್ತಲ್ಲಿ ಹೋಗಿ ನಾನು ವೋಟ್ ಮಾಡ್ಬೋದಾ? ಇಲ್ಲ, ಆ ರೀತಿ ಅಲ್ಲ. ನೀನು ಯಾವ್ಯಾವ ಮನೆಯ ಒಬ್ಬ ಸದಸ್ಯನಾಗಿರ್ತೀಯೋ ಆ ಮನೆಯಲ್ಲೇ ಮಾತ್ರ ನೀನು ವೋಟಿಂಗ್ ರೈಟ್ಸ್ ಅನ್ನೋದು ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ನ ಸ್ಕಿಪ್ ಮಾಡಿದ್ದಾರೆ. ಸೊ ಅದನ್ನು ನೆಕ್ಸ್ಟಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಸೊ ಲಕ್ಷ್ಮೀಕಾಂತ್ ಇದೊಂದು ಇದೆ, ಇನ್ನು ಕೆಲವೊಂದು ಪಾಯಿಂಟ್ ಮಿಸ್ ಮಾಡಿದ್ದಾನೆ. ಸೊ ನೋಡೋಣ ಮುಂದೆ, ಅದು ಕೊಟ್ಟಿದ್ದಾನೆ ಕೆಳಗಡೆ. ಸೊ ನೆಕ್ಸ್ಟ್ ನೇಚರ್ ಆ್ಯಂಡ್ ಅಡ್ವೈಸು. ಯಾವ ಥರ ಒಂದಷ್ಟು ಅಡ್ವೈಸ್ಗಳನ್ನ ಕೊಡ್ತಾರೆ ಯಾರು ಮಿನಿಸ್ಟ್ರುಗಳು ಗವರ್ನರ್ಗೆ ಯಾವ ಥರ ಅಡ್ವೈಸ್ನ ಕೊಡ್ತಾರೆ, ಯಾವ ಥರ ಒಂದಷ್ಟು ಸಲಹೆಗಳು ಕೊಡ್ತಾರೆ ಅಂತಂದರೆ ನೋಡಿ, ಆರ್ಟಿಕಲ್ 163 ಏನು ಹೇಳ್ತದೆ ಅಂತಾರೆ? ಕೌನ್ಸಿಲ್ ಆಫ್ ಮಿನಿಸ್ಟರ್ ವಿತ್ ಚೀಫ್ ಮಿನಿಸ್ಟರ್ ಹೆಡ್ ಸರಿ ಟು ಏಡ್ ಆ್ಯಂಡ್ ಅಡ್ವೈಸ್ ಗವರ್ನರ್ ಸರಿ ಎಕ್ಸೆಪ್ಟ್ ಡಿಸ್ಕ್ರಿಷನರಿ ಪವರ್. ಅವರೊಂದು ಗವರ್ನರ್ ಒಂದು ಡಿಸ್ಕ್ರಿಷನರಿ ಪವರ್ ಬಿಟ್ಟರೆ ಗವರ್ನರು ಎಲ್ಲ ಒಂದು ಅಡ್ವೈಸ್ಗಳನ್ನ ಇವರು ಕೇಳಿಬಿಟ್ಟೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರ್ತಾರೆ. ನೋಡಿ, ಗವರ್ನರ್ ಡಿಸ್ಕ್ರಿಷನ್ ಏನಿದೆ ಅದು ಫೈನಲ್ ಆಗಿರುತ್ತೆ. ಸರಿ, ಇವ್ರು ಏನೇ ಸಲಹೆ ಕೊಟ್ಟರು ಕೂಡ ಗವರ್ನರ್ ಅವರ ಡಿಸ್ಕ್ರಿಷನರಿ ಪವರ್ ಏನಿದೆಯಲ್ಲ ಅದು ಫೈನಲ್ ಆಗಿರುತ್ತೆ. ಸೊ ಅದೊಂದು. ನೆಕ್ಸ್ಟು ದ ನೇಚರ್ ಆಫ್ ಅಡ್ವೈಸ್ ಟೆಂಡರ್ಡ್ ಬೈ ದ ಮಿನಿಸ್ಟರ್ ಟು ದ ಗವರ್ನರ್ ಕೆನಾಟ್ ಬಿ ಕ್ವಶನ್ ಇನ್ ಎನಿ ಕೋರ್ಟ್. ಅದೇ ಹೇಳೋದಲ್ಲ ಸರ್, ಗವರ್ನರ್ ಸಾಹೇಬ್ರೆ, ನಾವೆಲ್ಲ ಕೌನ್ಸಿಲ್ ಮಿನಿಸ್ಟ್ರುಗಳು, ಎಲ್ಲ ಮಿನಿಸ್ಟ್ರುಗಳು ಈ ರಾಜ್ಯನ ಮಾರಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಇದಕ್ಕೆ ಒಪ್ಪಿಗೆ ಕೊಡ್ತೀರಾ ಅಂತ ಯಾರು ಬಂದು ಅವರು ಸಲಹೆ ಕೊಡ್ತು ಅಂತಂದರೆ ಈ ಒಂದು ಸಲಹೆಗಳನ್ನ ಯಾವುದೇ ಕಾರಣಕ್ಕೂ ಕೋರ್ಟಲ್ಲಿ ಡಿಸ್ಕಸ್ ಮಾಡೋ ಹಾಗಿಲ್ಲ, ಕೋರ್ಟ್ ಗಂಟ ಹೋಗೋ ಹಾಗಿಲ್ಲ. ಸೊ ಅದೇ ಇರೋದು, ಇಟ್ ಕೆನಾಟ್ ಬಿ ಕ್ವಶನ್ ಇನ್ ಎನಿ ಕೋರ್ಟ್. ಯಾವುದೇ ಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಹೋದರೂ ಅಷ್ಟೇ ಈ ಥರ ಒಂದಷ್ಟು ಸಲಹೆಗಳನ್ನ ನಾವು ಯಾವುದೇ ಕಾರಣಕ್ಕೂ ಕೋರ್ಟ್ ಗಂಟ ಎತ್ಕೊ ಹೋಗೋ ಹಾಗಿಲ್ಲ. ನೆಕ್ಸ್ಟು ಇದಕ್ಕೆ ಯಾಕೆ ಈ ಥರ ಮಾಡಿದ್ದಾರೆ ಅಂತಂದರೆ ಇಟ್ ಶುಡ್ ಬಿ ಕಾನ್ಫಿಡೆನ್ಷಿಯಲ್ ರಿಲೇಷನ್ಶಿಪ್ ಬಿಟ್ವೀನ್ ಎ ಗವರ್ನರ್ ಆ್ಯಂಡ್ ದ ಮಿನಿಸ್ಟರ್. ಇಟ್ ಮೇಂಟೈನ್ಸ್ ಎ ಕಾನ್ಫಿಡೆನ್ಷಿಯಲ್ ರಿಲೇಷನ್ಶಿಪ್. ಸೊ ಎಲ್ಲ ಪ್ರತಿಯೊಂದೂ ನೀವು ಕೋರ್ಟ್ಗೆ ಹಾಕ್ಬಿಟ್ರೆ ಅಲ್ಲಿ ಒಂದು ಇದೇ ಸಿಗೋಲ್ಲ ನಿಮಗೆ, ಒಂದು ಕಾನ್ಫಿಡೆನ್ಷಿಯಲ್ ರಿಲೇಷನ್ಶಿಪ್ ಸಿಗೋಲ್ಲ, ಒಂದು ಒಳ್ಳೆ ಗುಡ್ ಗವರ್ನೆನ್ಸ್ ಅಂತ ಸಿಗೋಲ್ಲ. ಯಾಕಂದರೆ ನಾಳೆ ಏನೋ ಒಂದು ಇವರು ಯಾರೋ ಮಿನಿಸ್ಟ್ರುಗಳು ಏನೇ ಒಂದು ರೂಲ್ಸ್ ತರಬೇಕು ಅಂತಂದ್ರು ಕೂಡ, ಕೆಲವೊಂದು ಅಡ್ವೈಸ್ ಮಾಡಿದ್ರು ಕೂಡ ಹೆದರ್ತಿರ್ತಾರೆ. ನೋಡಪ್ಪ, ನಾವು ಬರೀ ಒಳ್ಳೆಯದೇ ಮಾಡಬೇಕಾಗ್ತದೆ, ನಾವು ಈ ಥರ ಕೆಲವೊಂದು ಬೇರೆ ಥರ ಏನಾದ್ರು ಕೊಟ್ಟರು ಕೂಡ
ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ಸೊ ಆ ಥರ ಜನರು ಏನು ಮಾಡ್ತಾರೆ, ಗವರ್ನರ್ ಅವರು ಅದನ್ನು ನೋಡಿಕೊಂಡು, ನೋಡಪ್ಪ ನಿನ್ನ ಒಂದು ಸಲಹೆ ಕೆಲವೊಂದು ಜನಕ್ಕೆ ಇಷ್ಟ ಆಗಲ್ಲ, ಸೊ ನಾನು ಇದನ್ನು ಕೋರ್ಟ್ಗೆ ಹಾಕ್ತೀನಿ ಅಂತಂದ್ಬಿಟ್ಟು ಕೋರ್ಟ್ಗೆ ಹಾಕೋಆಗಲ್ಲ. ಸೊ ಅದರಿಂದ ಏನಾಗ್ತದೆ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಸಿಗೋದಿಲ್ಲ, ಒಳ್ಳೆ ಸಲಹೆಗಳು ಸಿಗೋದಿಲ್ಲ. ಸೊ ಸಲಹೆ ಅಂತಂದಾಗ ಗುಡ್ಡು ಮತ್ತು ಬ್ಯಾಡ್ ಎರಡೂ ನಮಗೆ ಬೇಕಾಗ್ತದೆ. ಸೊ ಗುಡ್ ಮಾತ್ರ ತೊಗೊಂಡು ಬ್ಯಾಡ್ ಮಾತ್ರ ಕೋರ್ಟಲ್ಲಿ ಹಾಕ್ತೀನಿ ಅನ್ನೋ ಹಾಗಿಲ್ಲ. ಸೊ ಇಟ್ ಮೇಂಟೈನ್ಸ್ ಅ ಕಾನ್ಫಿಡೆನ್ಷಿಯಲ್ ರಿಲೇಷನ್ಶಿಪ್ ಅಂತ ಹೇಳ್ತದೆ. ನೆಕ್ಸ್ಟು ಈ ಒಂದು ನೇಚರ್ ಆಫ್ ಅಡ್ವೈಸಿಂದನೇ ಒಂದು ಯಾವುದು ಶಂಶೀರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ 1974 ಇದೇ ಥರ ಒಂದು ಕೇಸ್ ಆಗುತ್ತೆ. ಏನು ಗುರು ಕೇಸು ಅಂತಂದರೆ, ಶಂಶೀರ್ ಸಿಂಗ್ ಕೇಸಲ್ಲಿ ಏನಾಗುತ್ತೆ, ಎಕ್ಸೆಪ್ಟ್ ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದಟ್ ಎಕ್ಸೆಪ್ಟ್ ವೇರ್ ದ ಗವರ್ನರ್ ಈಸ್ ಎನೆಕ್ಟ್ ಟು ಡಿಸ್ಕ್ರಿಪ್ಷನ್ ಎಕ್ಸೆಪ್ಟ್ ಎ ಡಿಸ್ಕ್ರಿಪ್ಷನ್. ಓಕೆ, ಇದೇನು ಹೇಳ್ತದೆ ಅಂತಂದರೆ, ಗವರ್ನರ್ ಅವರ ಒಂದು ಡಿಸ್ಕ್ರಿಷನರಿ ಪವರ್ ಇರ್ತದಲ್ಲ, ಅದನ್ನು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಗುರು, ಇನ್ನು ಮಿಕ್ಕಿದ ಏನೇನಿದೆ ಇನ್ನೆಲ್ಲದಕ್ಕೂ ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವರ ಏಡ್ ಆ್ಯಂಡ್ ಅಡ್ವೈಸಿಂದನೇ ತಗೋಬೇಕು. ಇವರ ಒಂದು ಪರ್ಸನಲ್ ಜಡ್ಜ್ಮೆಂಟ್ಗಳನ್ನ ಕೊಡೋ ಹಾಗಿಲ್ಲ ಗವರ್ನರ್ಗಳು. ಅದಕ್ಕೆ ನೋಡಿದ್ದೀರಲ್ವ, ದೇಶದಲ್ಲಿ ಏನೇ ಆದರೂ ಕೂಡ ಅಥವಾ ರಾಜ್ಯದಲ್ಲಿ ಏನೇ ಆದರೂ ಕೂಡ ನಮ್ಮ ಗವರ್ನರವರು ಸೈಲೆಂಟಾಗಿರ್ತಾರೆ. ಯಾಕೆ? ಈಗ ಗವರ್ನರ್ ಒಂದು ಪವರ್ ಇರುತ್ತಲ್ವ, ಏನಂತ ಪ್ರೆಸಿಡೆಂಟ್ಗೆ ಅವರು ಫೋನ್ ಹಾಕ್ಬಿಟ್ಟು, ಸರ್ ಇವ್ರು ತುಂಬ ಕೈ ಮೀರೋಗಿದೆ ಇದು ರಾಜ್ಯ ನಮ್ಮದು, ಬನ್ನಿ ನೀವು ಪ್ರೆಸಿಡೆಂಟ್ ರೋಲ್ ಹಾಕಿ ಅಂತ ಹೇಳ್ಬೋದಲ್ವ, ಎಮರ್ಜೆನ್ಸಿ ಹೇಳಿ ಅಂತ ಹೇಳ್ಬೋದಲ್ವ. ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಕೆಲವೊಂದು ಡಿಸ್ಕ್ರಿಷನರಿ ಪವರ್ ಅಂತ ಇರ್ತದೆ. ಸೊ ಈ ಡಿಸ್ಕ್ರಿಷನರಿ ಪವರ್ ಏನಿದೆ ಅದು ಫೈನಲ್ ಆಗಿರುತ್ತೆ. ಆದರೆ ಈ ಒಂದು ಪ್ರೆಸಿಡೆನ್ಷಿಯಲ್ ರೂಲ್ ಅನ್ನೋದು ಬೇರೆ ಪವರು, ಅದು ಯಾವುದು ಅಂತ ನನಗೆ ಹೇಳಿ, ಆಯಿತಾ? ಸೊ ಆ ಥರ ಇದ್ದಾಗ ಗವರ್ನರ್ ಅವರು ನಮ್ಮ ಗವರ್ನರ್ ಅವರ ಒಂದಷ್ಟು ಡಿಸ್ಕ್ರಿಷನರಿ ಪವರ್ ಫೈನಲ್ ಆಗಿರುತ್ತೆ. ಆದರೆ ಆ ಒಂದು ಡಿಸ್ಕ್ರಿಷನರಿ ಪವರ್ನ ಬಿಟ್ಟು ಬೇರೆ ಏನೇ ಮಾಡಿದ್ರೂ ಕೂಡ, ಏನೋ ಒಂದು ಡಿಸಿಷನ್ ತೊಗೊಂಡ್ರೂ ಕೂಡ ನಮ್ಮ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಏಡ್ ಆ್ಯಂಡ್ ಅಡ್ವೈಸಿಂದನೇ ಆಗಬೇಕು. ಜೊತೆಗೆ ಪರ್ಸನಲ್ ಜಡ್ಜ್ಮೆಂಟ್ಗಳು ಬರಬಾರ್ದು ಅಂತ ಈ ಒಂದು ಶಂಶೀರ್ ಸಿಂಗ್ ಕೇಸಲ್ಲಿ ಸುಪ್ರೀಂ ಕೋರ್ಟು ನೀಡಿದಂತಹ ಒಂದಷ್ಟು ಜಡ್ಜ್ಮೆಂಟ್ಗಳು. ಸೊ ಅದು ನೋಡೋದಾದರೆ, he is not required to enact ನೋಡಿ personally without the aid and advice of the Council of Ministers or against the aid and advice of the Council of Ministers. So whenever the constitution required the satisfaction of the governor, ಸೊ ಎಲ್ಲ ಕಡೆ ತುಂಬ ಜನ ಹೇಳ್ತಾರೆ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಅ ಗವರ್ನರ್. ಸೊ ವಾಟ್ ಯು ಮೀನ್ ಬೈ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಗವರ್ನರ್? ಈಗ ನನಗೆ ಅನಿಸುತ್ತಲ್ವ, ವಾಟ್ ಈಸ್ ಮೀನ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ, ಸೊ ಸರ್ ನನಗೆ ಈ ಒಂದು ಸಿಚುಯೇಷನ್, ನನಗೆ ಎಮರ್ಜೆನ್ಸಿ ಕೂಗುವಂತಹ ಒಂದಷ್ಟು ಸಂದರ್ಭ ಇದೆ ಅಂತ ನನಗೆ ಅನ್ನಿಸ್ತು. ದಟ್ ಈಸ್ ಕಾಲ್ಡ್ ಮೈ ಸ್ಯಾಟಿಸ್ಫ್ಯಾಕ್ಷನರಿ ಡಿಸಿಷನ್. ಸೊ ಅದಲ್ಲ. ಸೊ ಅದು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಓಕೆ, ಬಟ್ ಈ ನಮ್ಮ ಸಂವಿಧಾನದಲ್ಲಿ ಅದನ್ನು ನಾವು ಸ್ಯಾಟಿಸ್ಫ್ಯಾಕ್ಷನರಿ ಡಿಸಿಷನ್ ಅಂತ ಅನ್ನೋದಿಲ್ಲ. ವಾಟ್ ಯು ಮೀನ್ ಬೈ ಸ್ಯಾಟಿಸ್ಫ್ಯಾಕ್ಷನರಿ ಡಿಸಿಷನ್ ಅಂತಂದರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಸ್ಯಾಟಿಸ್ಫೈ ಆಗಬೇಕು ಆ ಸಿಚುಯೇಷನು. ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ಬಂದು, ಸರ್ ಇದು ಒಂದು ಏನಿದೆ ಈ ಒಂದು ಸಿಚುಯೇಷನು ಅದು ನ್ಯಾಷನಲ್ ಎಮರ್ಜೆನ್ಸಿ ಕೂಗುವಂತಹ ಒಂದು ಸಿಚುಯೇಷನ್ ಆಗಿದೆ, ಅಥವಾ ಸ್ಟೇಟ್ ಎಮರ್ಜೆನ್ಸಿ ಕೂಗುವಂತಹ ಒಂದಷ್ಟು ಸಿಚುಯೇಷನ್ ಇದೆ ಅಂತ ಏನಾದರೂ ಹೋಗಿ ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ಗವರ್ನರ್ ಅಥವಾ ಪ್ರೆಸಿಡೆಂಟ್ಗೆ ಯಾರು ಹೇಳಿದ್ರೆ, ಸ್ಟೇಟಲ್ಲಿ ಗವರ್ನರ್ ಹೇಳಬೇಕು, ಸೆಂಟ್ರಲ್ಲಿ ಪ್ರೆಸಿಡೆಂಟ್ ಅವ್ರಿಗೆ ಹೇಳಬೇಕು. ಸೊ ಈಗ ನಾವು ಸ್ಟೇಟ್ ಓದ್ತಾ ಇರೋದ್ರಿಂದ ಸ್ಟೇಟಲ್ಲಿ ಬಂದು, ಸರ್ ನಮಗೆ ಸಿಚುಯೇಷನ್ ಆ ಥರ ಖರಾಬಾಗಿದೆ, ಸೊ ನೀವು ಎಮರ್ಜೆನ್ಸಿ ಕೂಗುವಂತಹ ಒಂದು ಸಂದರ್ಭ ಇದೆ. ಸೊ ಆ ಥರ ಹೇಳಿದಾಗ ಅದನ್ನು ನಾವು ಗವರ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ. ಗವರ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ನೋಡಿ, the constitution requires the satisfaction of a governor is not a personal satisfaction of the governor, but it is the satisfaction of a council of ministers. ಕೌನ್ಸಿಲ್ ಆಫ್ ಮಿನಿಸ್ಟರ್ಗೆ ಒಂದ್ಸತಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಂದರೆ ಅದು ಗವರ್ನರ್ ಸ್ಯಾಟಿಸ್ಫೈ ಆದಂಗೆ. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು, ಸೊ ಗವರ್ನರ್ಗೆ ತುಂಬ ತಲೆನೋವಿರುತ್ತೆ. ಸೊ ಏನು ಗುರು ಎಮರ್ಜೆನ್ಸಿ ಬಂದುಬಿಡ್ತು, ತುಂಬ ಇದಾಗೋಯ್ತು, ಈಗ ನಾನು ಪ್ರೆಸಿಡೆನ್ಷಿಯಲ್ ರೂಲ್ ಅಂತ ಹಾಕಬೇಕು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಅಂದರೆ ನನಗೆ ಪರ್ಸನಲಿ ಸ್ಯಾಟಿಸ್ಫೈ ಆಗಿದ್ದೀನಿ, ಬಟ್ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೇಳ್ತಾ ಇಲ್ವಲ್ಲ ಅಂಥವ್ರು ತುಂಬ ಎಕ್ಸ್ಟ್ರೀಮ್ ಕೇಸು, ತುಂಬ ರಾಜ್ಯ ಇನ್ನೇನು ಬಿದೋಗೋ ಸ್ಟೇಜ್ ಇದ್ದರೂ ಕೂಡ ಗವರ್ನರು ಒಂಚೂರು ಮಾತಾಡೋಂಗಿಲ್ಲ, ಸೈಲೆಂಟಾಗಿರಬೇಕು. ಅಂಟಿಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಂದು ಹೇಳೋವರೆಗೂ ಕೂಡ ನಮ್ಮ ಗವರ್ನರು ಏನೂ ಡಿಸಿಷನ್ ತಗೊಳ್ಳೋ ಹಾಗಿಲ್ಲ. ಸೊ ಇಷ್ಟು ಬಂದು ನೇಚರ್ ಆಫ್ ಅಡ್ವೈಸ್ ಈ ರೀತಿ ಇರುತ್ತದೆ. ಸೊ ಹಾಗಾದರೆ ಅದಕ್ಕೆ ನಾವು ಗವರ್ನರ್ಗೆ ನಾವು ಏನಂತೀವಿ, ನಾಮಿನಲ್ ಎಕ್ಸಿಕ್ಯೂಟಿವ್ ಅಂತೀವಿ. ಸೊ ದ ರಿಯಲ್ ಎಕ್ಸಿಕ್ಯೂಟಿವ್ ಈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆ್ಯಂಡ್ CM. ಅದಕ್ಕೆ ಅವ್ರನ್ನ ನಾಮಿನಲ್ ಎಕ್ಸಿಕ್ಯೂಟಿವ್ ಅಂತ ಹೇಳೋದು. ಎಷ್ಟೇ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ ಬಂದರೂ ಕೂಡ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳ ಒಂದು ಅಡ್ವೈಸು, ಸಲಹೆಗಳಿಲ್ಲದೆ ಇವರೇನೂ ಮಾಡೋದಕ್ಕೆ ಆಗಲ್ಲ.
ಅದನ್ನೇ ನೀವು ಎಮರ್ಜೆನ್ಸಿ ಓದ್ಬೇಕಾದ್ರೆ ನೋಡೋಣ. ಎಮರ್ಜೆನ್ಸಿ ಇಂದಿರಾ ಗಾಂಧಿ ಅವ್ರು ಏನು ಮಾಡಿದರು ಅಂತ ಸಂವಿಧಾನಕ್ಕೆ. ಈಗ ಏನಿದೆ ನಿಮ್ಮ ರಾಹುಲ್ ಗಾಂಧಿ ಅವ್ರು ಏನು ಹೇಳ್ತಾ ಇದ್ದಾರೆ, ಇವರು BJP ಅವರು ಏನೋ ಸಂವಿಧಾನ ಇದು ಮಾಡಿಬಿಡ್ತಾರೆ ಅದು ಮಾಡ್ತಾರೆ ಅಂತ ಏನು ಹೇಳ್ತಾ ಇದ್ದಾರೆ. ಸೊ ಈ ಥರ ಉಲ್ಲಂಘನೆ, ಈ ಒಂದಷ್ಟು ಸಂವಿಧಾನನ ಉಲ್ಲಂಘನೆ ಮಾಡಿದ್ದಾರೆ ಯಾರು ಅಂತಂದರೆ ಅವರೇ, ಗಾಂಧಿಯನ್ ಫ್ಯಾಮಿಲಿ. ಇಂದಿರಾ ಗಾಂಧಿಯವರು ನ್ಯಾಷನಲ್ ಎಮರ್ಜೆನ್ಸಿ ಕೂಗಬೇಕಾದ್ರೆ ಇದೇ ರೀತಿ ವಿತೌಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಡ್ವೈಸ್ ಇಲ್ದೇ ಪ್ರೆಸಿಡೆಂಟ್ ಅವ್ರಿಗೆ ಹೇಳಿ ಪ್ರೆಷರ್ ಕೊಟ್ಟು ಹೆದರಿಸಿನೋ ಏನೋ ಮಾಡಿ ಅವರು ಎಮರ್ಜೆನ್ಸಿ ಅಂತ ಒಂದು ಮಾಡ್ತಾರೆ. ಸೊ ಅದನ್ನು ಎಮರ್ಜೆನ್ಸಿ ಕೆಲಸ ಡೀಟೇಲಾಗಿ ಹೇಳ್ತೀನಿ. ಸೊ ಆ ಟೈಮಲ್ಲಿ ದಯವಿಟ್ಟು ಯಾರಾದರೂ ಗಾಂಧಿಯನ್ ಫ್ಯಾಮಿಲಿ, ಸರಿನಾ, ಗಾಂಧಿಯನ್ ಫಾಲೋವರ್ ಆಗಿದ್ದರೆ, ರಾಹುಲ್ ಗಾಂಧಿ ಅಂತ ಹೇಳ್ತಾಯಿದ್ದೀನಿ, ಆ ಗಾಂಧಿ ಅಲ್ಲ, ಸರಿನಾ, ನಮ್ಮ ಮಹಾತ್ಮ ಗಾಂಧಿ ಅಲ್ಲ, ಈ ರಾಹುಲ್ ಗಾಂಧಿ ಫ್ಯಾಮಿಲಿ, ಇಂದಿರಾ ಗಾಂಧಿ ಫ್ಯಾಮಿಲಿ ಅಂತ ಏನಾದರೂ ಇದ್ದರೆ, ಅಂದರೆ ಫ್ಯಾನ್ ಬೇಸ್ ಏನಾದ್ರು ಇತ್ತು ಅಂದರೆ ದಯವಿಟ್ಟು ನನ್ನ ವೀಡಿಯೋಗಳನ್ನ ನೋಡಬೇಡಿ. ಸೊ ಯಾಕಂದರೆ ಸ್ವಲ್ಪ ನಿಮಗೆ ಖಾರವಾಗಿರುತ್ತೆ ಈ ವಿಡಿಯೋ. ಆ ವಿಡಿಯೋಗಳು ಎಮರ್ಜೆನ್ಸಿ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ, ಯಾವ ರೀತಿ ಆಗ್ತು, ಸೊ ಕತೆಗಳು ಚೆನ್ನಾಗಿರುತ್ತೆ. ಸೊ ಓಕೆ, ನೋಡೋಣ. ನೆಕ್ಸ್ಟು ಅಪಾಯಿಂಟ್ಮೆಂಟ್ ಆಫ್ ಅ ಮಿನಿಸ್ಟರ್ಸ್. ಏನಿದು ಅಪಾಯಿಂಟ್ಮೆಂಟ್ ಆಫ್ ಅ ಮಿನಿಸ್ಟರ್, ಹೇಗೆ ಅಪಾಯಿಂಟ್ ಆಗ್ತಾರೆ ಅಂತಂದರೆ, ನಮ್ಮ ಚೀಫ್ ಮಿನಿಸ್ಟರ್ ಇಸ್ ಅಪಾಯಿಂಟೆಡ್ ಬೈ ದ ಗವರ್ನರ್ಸ್. ಗೊತ್ತು ನಮಗೆ. ದ ಅದರ್ ಮಿನಿಸ್ಟರ್ಸ್ ಆರ್ ಅಪಾಯಿಂಟೆಡ್ ಬೈ ದ ಗವರ್ನರ್ ಆನ್ ದ ಅಡ್ವೈಸ್ ಆಫ್ ದ ಚೀಫ್ ಮಿನಿಸ್ಟರ್. ಸರಿ, ಅದು ಗೊತ್ತು ನಮಗೆ. ನೆಕ್ಸ್ಟು ದ ಗವರ್ನರ್ ಕ್ಯಾನ್ ಅಪಾಯಿಂಟ್ ಓನ್ಲಿ ದೋಸ್ ಪರ್ಸನ್ ಆಸ್ ಎ ಮಿನಿಸ್ಟರ್ ಹೂ ಆರ್ ರೆಕಮೆಂಡ್ ಬೈ CM. ಸರಿ, ಸೊ ಗವರ್ನರ್ ಅವರು ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಮಿನಿಸ್ಟ್ರಾಗಿ ಅಂತ ಹೇಳಿದ್ರೆ, ನಮ್ಮ CM ಅವ್ರು ಹೇಳ್ತಾರಲ್ಲ ಅಂಥವ್ರನ್ನ ಮಾತ್ರ ಇವರು ಅಪಾಯಿಂಟ್ ಮಾಡ್ತಾರೆ ಅಂತಿದೆ. ನೆಕ್ಸ್ಟು ದರ್ ಶುಡ್ ಬಿ ಟ್ರೈಬಲ್ ವೆಲ್ಫೇರ್ ಆಫೀಸ್ ಇನ್ ದೀಸ್ ರಾಜ್ಯಗಳು. ಓಕೆ, ಇದು ಗೊತ್ತು ನಮಗೆ. ಬಿಹಾರಲ್ಲಿ ಮಾತ್ರ ಇಲ್ಲ. ಸರಿ, ನೆಕ್ಸ್ಟ್ ಅಂತ ಅದನ್ನು ಯಾವಾಗ ತಂದರು ಅಂದರೆ 94th ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ತಂದರು. ಓಕೆ, 2008 ಏನಂತ ಅಂತಂದರೆ, ಈ ಒಂದು ಬಿಹಾರ್ ಪ್ಲೇಸ್ಗೆ ಟ್ರೈಬಲ್ ವೆಲ್ಫೇರ್ ಆಫೀಸ್ ಬೇಕಿಲ್ಲ ಅಂತ 94ನೇ ತಿದ್ದುಪಡಿಯಲ್ಲಿ ಹೇಳ್ತಾರೆ. ಯಾಕಂದರೆ ಅಲ್ಲಿ there is no scheduled area in Bihar, and now the fraction of a population of a scheduled tribe is very small. ಸೊ ಸ್ಕೆಡ್ಯೂಲ್ ಏರಿಯಾಸ್ ಆಗಿರ್ಬೋದು, ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಆಗಿರ್ಬೋದು ತುಂಬ ಕಮ್ಮಿ ಇದ್ದಾರೆ ಅಂತ ಅಂದ್ಬಿಟ್ಟು ಬಿಹಾರನ ನಾವು ಆ ಒಂದು ಟ್ರೈಬಲ್ ವೆಲ್ಫೇರ್ ಆಫೀಸರ್ನ ತೆಗೆಯಲಾಗಿದೆ. ಸರಿನಾ. ನೆಕ್ಸ್ಟು ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಸ್ಕಿಪ್ ಮಾಡಿ. ನೆಕ್ಸ್ಟ್ ಎ ಪರ್ಸನ್ ಹೂ ಇಸ್ ನಾಟ್ ಅ ಮೆಂಬರ್ ಆಫ್ ಈದರ್ ಹೌಸ್. ಅವ್ನು ಬಂತು ನೋಡಿ ಇಲ್ಲಿ. ಎ ಪರ್ಸನ್ ಹೂ ಇಸ್ ನಾಟ್ ಅ ಮೆಂಬರ್ ಆಫ್ ಈದರ್ ಹೌಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ ಕ್ಯಾನ್ ಆಲ್ಸೋ ಬಿ ಅಪಾಯಿಂಟೆಡ್ ಎಸ್ ಎ ಮಿನಿಸ್ಟರ್. ಈಗ ನಾಳೆ ನಿಮ್ಮನ್ನೇ ಹೋಗಿ ಮಿನಿಸ್ಟ್ರು ಮಾಡ್ಬೋದು, ಆಯಿತಾ, ಮಿನಿಸ್ಟ್ರು ಮಾಡ್ತಾರೆ, ಆಯಿತಾ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದನ್ನು ಬರೀ ಸಿಂಪಲಾಗಿ ಅಂದರೆ ನಿಮಗೆ ಸುಮ್ಮನೆ ಎಕ್ಸಾಂಪಲ್ ಕೊಡೋದು ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಪೊಲಿಟಿಷಿಯನ್ ಆಗೋಕ್ಕೆ ಹೋಗಬೇಡಿ. ಒಬ್ಬ ಆಸ್ಪಿರೆಂಟು UPSC ಆಗಿರ್ಬೋದು, ಬೇರೆ ಯಾವುದೊಂದು ಆಸ್ಪಿರೆಂಟ್ ಆಗಿರ್ಬೋದು, ದಯವಿಟ್ಟು ಆದಷ್ಟು ನೀವು ಪೊಲಿಟಿಷಿಯನ್ಸಿಂದ ದೂರ ಇರಿ, ಆಯಿತಾ. ಸೊ ಈಗ ನಾಳೆ ನಿಮ್ಮನ್ನ ಯಾರನ್ನ ಒಬ್ಬ ಮಿನಿಸ್ಟ್ರು ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಮಿನಿಸ್ಟ್ರು ಮಾಡಿದ್ರು ಕೂಡ ಆ್ಯಕ್ಚುಯಲ್ ಮಿನಿಸ್ಟ್ರು ಅಂದರೆ ನೀವು ಆ್ಯಕ್ಚುಯಲ್ ಮಿನಿಸ್ಟ್ರು ಏನಿದ್ದಾರೆ ವೋಟ್ ಮಾಡಿ ಗೆದ್ದಂತಹ ಒಂದು ಮಿನಿಸ್ಟ್ರಿಗೆ ಏನಿರುತ್ತೋ ಒಂದು ಏನದು ಪವರ್ಸು ಅಷ್ಟೇ ನಿಮಗೆ ಗೊತ್ತಿದೆ. ಆದರೆ ನಿಮಗೆ 6 ತಿಂಗಳ ಗಂಟ ಟೈಮ್ ಇರುತ್ತೆ. ಸೊ 6 ತಿಂಗಳಲ್ಲಿ ನಿಮಗೆ ವೋಟಲ್ಲಿ ನಿಂತು, ಅಂದರೆ ಎಲೆಕ್ಷನಲ್ಲಿ ನಿಂತು ವೋಟ್ ಗೆದ್ದು ಮೆಜಾರಿಟಿ ಅಂತ ಪ್ರೂವ್ ಮಾಡಿದ್ರೆ ನೀವು ಮಿನಿಸ್ಟರ್ ಆಗ್ತೀರ, ಆಯಿತಾ. ಇಲ್ಲ ಅಂತಂದರೆ ನೀವು ರಿಸೈನ್ ಮಾಡಿ ಬರಬೇಕಾಗ್ತದೆ. ಸೊ ಅದೇ ಪಾಯಿಂಟ್ ಕೊಟ್ಟಿರೋದು. ಈದರ್ ಆಫ್ ದ ಮಿನಿಸ್ಟರ್ ಹೂ ಇಸ್ ನಾಟ್ ಅ ಮೆಂಬರ್ ಆಫ್ ಒನ್ ಹೌಸ್ ಆಫ್ ದ, ಇಲ್ಲಿದೆ ನೋಡಿ, ರೈಟ್ಸ್ ಆಫ್ 177 ರೈಟ್ಸ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ರೆಸ್ಪೆಕ್ಟ್ಸ್ ಆಫ್ ದ ಹೌಸ್ ಇಲ್ಲಿದೆ, ಡೀಟೇಲ್ ಆಗಿದೆ. ಎ ಮಿನಿಸ್ಟರ್ ಹೂ ಈಸ್ ಅ ಮೆಂಬರ್ ಆಫ್ ಒನ್ ಹೌಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ ಹ್ಯಾಸ್ ಅ ರೈಟ್ ಟು ಸ್ಪೀಕ್ ಆ್ಯಂಡ್ ಟೇಕ್ ಪಾರ್ಟ್ ಇನ್ ದ ಪ್ರೊಸೀಡಿಂಗ್ ಆಫ್ ಅದರ್ ಹೌಸ್, ಬಟ್ ಹೀ ಕ್ಯಾನ್ ವೋಟ್ ಓನ್ಲಿ ಇನ್ ದ ಹೌಸ್ ಆಫ್ ವಿಚ್ ಹೀ ಈಸ್ ಅ ಮೆಂಬರ್. ಸೊ ಅವರು ಒಂದಷ್ಟು ಪ್ರೊಸೀಡಿಂಗ್ ಆಗಿರ್ಬೋದು, ಮೀಟಿಂಗ್ ಆಗಿರ್ಬೋದು, ಏನೇ ಮೀಟಿಂಗ್ಸ್ ಇರೋದ್ರು ಇಲ್ಲಿಂದ ಅಂದರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಹೋಗ್ಬೋದು, ವಿಧಾನ ಪರಿಷತ್ತವರು ವಿಧಾನಸಭೆಯಲ್ಲಿ ಬಂದು ಕೂತ್ಕೋಬೋದು. ಆದರೆ ವೋಟಿಂಗ್ ಅಂತ ಬಂದಾಗ ಅವರು ಯಾವ ಒಂದು ಹೌಸಲ್ಲಿ ಮೆಂಬರ್ ಆಗಿರ್ತಾರೋ ಆ ಹೌಸಲ್ಲಿ ಅವರು ವೋಟ್ ಮಾಡಬೇಕು. ಸೊ ಅಷ್ಟೇ ಇರೋದು ಅಪಾಯಿಂಟ್ಮೆಂಟ್ ಆಫ್ ಮಿನಿಸ್ಟ್ರು. ನೆಕ್ಸ್ಟು ಓತ್, ಪ್ರಮಾಣ ವಚನ ನಮ್ಮ ಗವರ್ನರ್ ಅವರು ಕೊಡ್ತಾರೆ, ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿದೆ. ನೆಕ್ಸ್ಟು ಸ್ಯಾಲ್ರೀಸ್ ಎಲ್ಲ ನಮ್ಮ ಸ್ಟೇಟ್ ಲೆಜಿಸ್ಲೇಚರು ಟೈಮ್ ಟು ಟೈಮ್ ನೋಡ್ಕೊಳ್ಳುತ್ತೆ. ಜೊತೆಗೆ ಇವರಿಗೆ ಒಂದು ಸ್ಟ್ಯಾಂಪ್ಚುರಿ ಅಲೌನ್ಸ್ ಅಂತ ಕೊಡುತ್ತೆ. ಅಕಸ್ಮಾತ್ ಯಾವುದೋ ಬೇರೆ ಯಾರು ಅಂತಂದರೆ ಹೈಯರ್ ಅಫಿಷಿಯಲ್ಸ್ ಬಂತು ಅಂದರೆ ಸೆಂಟರಿಂದನೋ, ಈಗ ನಮ್ಮ PM ನರೇಂದ್ರ ಮೋದಿಯವರೇ ಬರ್ಬೋದು ಕರ್ನಾಟಕಕ್ಕೆ. ಸೊ ಆ ಥರ ಬಂದಾಗ ಸ್ಟೇಟ್ ಲೆಜಿಸ್ಲೇಚರು ಎಕ್ಸ್ಟ್ರಾ ದುಡ್ಡನ್ನ ಕೊಡ್ತಾರೆ CM ಅವ್ರಿಗೆ, ಮಿನಿಸ್ಟ್ರುಗಳಿಗೆ. ಸೊ ದಟ್ ಅವರು ಬಂದಾಗ ಅವರ ಖರ್ಚು ವೆಚ್ಚಗಳನ್ನ ನೀವು ನೋಡ್ಕೊಳ್ಳಿ. ಸೊ ಆ ಥರ ಒಂದಷ್ಟು ಎಕ್ಸ್ಟ್ರಾ ಖರ್ಚುಗಳು ಕೊಡ್ತಾರೆ. ಸೊ ನೆಕ್ಸ್ಟು ರೆಸ್ಪಾನ್ಸಿಬಿಲಿಟಿ ಆಫ್ ಮಿನಿಸ್ಟ್ರು. ನೆಕ್ಸ್ಟು ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲು ಏನಿದು ಅಂದರೆ ಆರ್ಟಿಕಲ್ 64 ಸೇಮ್ ಇದೆ ಎಲ್ಲನೂ. ದೇ ವರ್ಕ್ ಆ್ಯಸ್ ಎ ಟೀಮ್. ನೋಡಿ, ಕೌನ್ಸಿಲ್ ಆಫ್ ಮಿನಿಸ್ಟರು ಒಂದು ಟೀಮ್ ಆಗಿ ವರ್ಕ್ ಮಾಡಬೇಕಾಗ್ತದೆ. ನೋಡಿ,
ಲೆಟ್ ಅಸ್ ಸ್ವಿಮ್ ಟುಗೆದರ್ ಆ್ಯಂಡ್ ಸಿಂಗ್ ಟುಗೆದರ್ ವರ್ಕ್ ಇದು ಏನು ಅಂತಂದರೆ ಈಜೊಡಿದ್ರೆ ಒಟ್ಟಿಗೆ ಹೊಡೆಯೋಣ, ಯಾರು ಒಬ್ಬ ಮುಳುಗಿದ್ರೆ ಒಟ್ಟಿಗೆ ಮುಳುಗಬೇಕು. ಯಾಕೆ ಅಂತಂದರೆ ಯಾರು ಒಬ್ಬ ಅನ್ನೋದಕ್ಕಾಗಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ನಮ್ಮ ಲೆಜಿಸ್ಲೇಟಿವ್ ಅಸೆಂಬ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಇಶ್ಯೂ ಮಾಡ್ತಾರೆ. ಸೊ ನಾನು ಈ ಗವರ್ನಮೆಂಟಿಂದ ರಿಸೈನ್ ಮಾಡ್ತಾಯಿದ್ದೀನಿ ಅಂತಂದರೆ ಈ ಗವರ್ನಮೆಂಟು ನನಗೆ ಇಷ್ಟ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಮೆಜಾರಿಟಿ ತೊಗೊಂಡು ಬಂದಿದ್ದೀನಿ. ನಾವು ಇಷ್ಟು ಗುಂಪು ಈ ಗವರ್ನಮೆಂಟು ನಮಗೆ ಯಾಕೋ ಸರಿ ಬರ್ತಲ್ಲ ಅಂದ್ಬಿಟ್ಟು ಅಷ್ಟು ಜನ ರಿಸೈನ್ ಮಾಡ್ತು ಅಂತಂದರೆ ಈಗ ಅದಕ್ಕೇ ಮಿನಿಸ್ಟ್ರುಗಳನ್ನ ಕರ್ಕೋಗಿ ಒಂದಷ್ಟು ಲಾಡ್ಜಲ್ಲಿ ಲಾಕ್ ಮಾಡ್ತಾರೆ ನೋಡಿ. ಸೊ ಯಾಕೆ ಆ ಥರ ಅಂತಂದರೆ ಅವ್ರು ಅಕಸ್ಮಾತ್ ರಿಸೈನ್ ಮಾಡಿದ್ರೆ ಗವರ್ನಮೆಂಟ್ ಬಿದೋಗುತ್ತೆ. ಅದಕ್ಕೇನು ಮಾಡ್ತಾರೆ, ಫಸ್ಟಲ್ಲಿ ಅವ್ರನ್ನ ಲಾಕ್ ಮಾಡಿ ಪರ್ಚೇಸ್ ಮಾಡಿ ಒಂದಷ್ಟು ಲಾಡ್ಜಲ್ಲೂ ಯಾವುದೋ ಒಂದು ಲಾಡ್ಜ್ಗಳಲ್ಲಿ ಲಕ್ಷ್ಮೀ ಲಾಡ್ಜು, ಉಷಾ ಲಾಡ್ಜು, ಯಾವುದೋ ಒಂದಷ್ಟು ಲಾಡ್ಜ್ಗಳಲ್ಲಿ ಇಡ್ತಾರೆ. ಯಾಕೆ ಅಂತಂದರೆ ಅವ್ರು ರಿಸೈನ್ ಮಾಡಿದ್ರೆ ಗೌರ್ಮೆಂಟ್ ಬಿದ್ದೋಗುತ್ತೆ ಅಂತ. ಸೊ ಇದನ್ನು ದೇ ವರ್ಕ್ ಆಸ್ ಎ ಟೀಮ್ ಆ್ಯಂಡ್ ಸ್ವಿಮ್ ಆರ್ ಸಿಂಗ್ ಟುಗೆದರ್ ಅಂತ. ಈಜೊಡಿದ್ರೆ ಒಟ್ಟಿಗೆ ಹೊಡೆಯೋಣ, ಒಟ್ಟಿಗೆ ಮುಳುಗಿದ್ರೆ ಒಟ್ಟಿಗೆ ಮುಳುಗೋಣ. So when the legislative assembly passes a no confidence motion against the council of ministers, all the ministers have to resign, including the ministers who are from the legislative council. ಆ ಥರ ಕೆಲವೊಂದು ಮಿನಿಸ್ಟ್ರುಗಳು ಹೋಗಿ ರಿಸೈನ್ ಮಾಡಿದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಯಾರ್ಯಾರು ಮೆಂಬರ್ ಆಗಿರ್ತಾರೆ ಅವರು ಕೂಡ ರಿಸೈನ್ ಮಾಡಬೇಕಾಗ್ತದೆ. ಅಂದರೆ ಅಲ್ಲಿಗೆ ಗೌರ್ಮೆಂಟ್ ಬಿತ್ತು ಅಂತ ಅರ್ಥ. ಸೊ ಅದ್ರ ನೆಕ್ಸ್ಟ್ ಹೇಳೋದಾದರೆ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕ್ಯಾನ್ ಅಡ್ವೈಸ್ ದ ಗವರ್ನರ್ ಆ್ಯಂಡ್ ಟು ಡಿಸಾಲ್ವ್ ದ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್. ಓಕೆ, ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೇಳ್ತಾರೆ, ಸರ್ ನಮಗೂ ಈ ಗೌರ್ಮೆಂಟ್ ಇಷ್ಟ ಆಗ್ತಾಯಿಲ್ಲ, ನೀವು ಗೌರ್ಮೆಂಟ್ ವಿಲೀನ ಅಂತಂದರೆ ಕಂಪ್ಲೀಟಾಗಿ ನೀವು ಅದನ್ನು ನಿಲ್ಲಿಸ್ಬಿಡಿ. ಹೊಸ ಎಲೆಕ್ಷನ್ ನೋಡಿ, ಟು ಕಾಲ್ ಆಫ್ ಫ್ರೆಶ್ ಎಲೆಕ್ಷನ್, ಹೊಸ ಎಲೆಕ್ಷನ್ ಕರೆಸಿ. ಯಾಕೆ ಗೌರ್ಮೆಂಟು ಈ ಮಿನಿಸ್ಟರ್ಗಳು ಯಾಕೆ ಸರಿ ಇಲ್ಲ, CM ಹಂಗೆ ಹೇಳ್ತಾ ಇದ್ದಾನೆ, ಮೂಡ ಕೇಸು ಅದು ಇದೊಂದು ಸಿಗಾಕೊಬಿಟ್ಟಿದ್ದಾರೆ ಪಾಪ. ಸೊ ನೀವೇನು ಮಾಡ್ತೀರಾ, ಹೊಸ ಎಲೆಕ್ಷನ್ ತೊಗೊಬನ್ನಿ. ಸೊ ಅದನ್ನು ಕೂಡ ಹೇಳ್ಬೋದು. ಸೊ ಅದ್ರ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಇದೆ, ನಮಗೆ ಅದು ಬೇಡ. ಸೊ ನೆಕ್ಸ್ಟ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ, ಆರ್ಟಿಕಲ್ 164 ಅದೇನಿದೆ, ಸ್ಟೇಟ್ ದಟ್ ದ ಮಿನಿಸ್ಟರ್ ಫಾಲ್ ಆಫ್ ಡ್ಯೂರಿಂಗ್ ಪ್ರೆಷರ್ ಆಫ್ ಗವರ್ನರ್ ಕ್ಯಾನ್ ರಿಮೂವ್. ನೋಡಿ, ದ ಗವರ್ನರ್ ಕ್ಯಾನ್ ರಿಮೂವ್ ಮಿನಿಸ್ಟರ್ ಅಟ್ ಎನಿ ಟೈಮ್, ಯಾವಾಗಲಾದ್ರು ತೆಗಿಬೋದು. ಸೊ ದ ಗವರ್ನರ್ ಕ್ಯಾನ್ ರಿಮೂವ್ ಮಿನಿಸ್ಟರ್ ಓನ್ಲಿ ಆನ್ ದ ಅಡ್ವೈಸ್ ಆಫ್ ದ CM. ಸೊ ಅದನ್ನು ಕೂಡ ನೋಡಿ ಎಷ್ಟು ಕಟ್ಟಾಕಿದೆ ಅಂತಂದರೆ ಗವರ್ನರ್ಗೆ. ಯಾಕಂತಂದರೆ ಇವರು ಸ್ಟೇಟ್ಗಳಲ್ಲಿ ಸುಪ್ರೀಮ್ ಆಗಿಬಿಡ್ತಾರೆ. ಯಾಕೆ ಸರ್, ನಿಮಗೆ ಅಂದರೆ ನಿಮಗೊಂದಷ್ಟು ಡೌಟ್ಗಳು ಬಂದಿರ್ಬೋದು. ಯಾಕೆ ಗವರ್ನರ್ಗೆ ಪ್ರತಿಯೊಂದು ಡಿಸಿಷನ್ ತೊಗೋಬೇಕಾದ್ರು ಕೆಲವೊಂದು ಮಿನಿಸ್ಟ್ರುಗಳು ಇನ್ಕ್ಲೂಡಿಂಗ್ CM ಇಂದ ಇವರು ಅಡ್ವೈಸ್ ತೊಗೋಬೇಕಾಗ್ತದೆ ಅಂತಂದರೆ, ಎಲ್ಲ ಪವರ್ಸು ಗವರ್ನರ್ಗೆ ಕೊಟ್ಬಿಟ್ರೆ ಹಿ ವಿಲ್ ಬಿಕಮ್ ಅ ಡಿಕ್ಟೇಟರ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಟೇಟ್ ಅಂತ ಹೇಳ್ಬೋದು. ಆ ಒಂದು ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಡಿಕ್ಟೇಟರ್ ಅನ್ನೋ ಒಂದು ಶಿಪ್ ಬರಬಾರ್ದು ಅನ್ನೋದಕ್ಕೋಸ್ಕರನೇ ಗವರ್ನರ್ಗೆ ಪವರ್ ಕೊಡ್ತಾರೆ. ಬಟ್ ಏನದು ಕಟ್ಟಾಕಿರ್ತಾರೆ. ಅವ್ರಿಗೊಂಥರ ಕಾಂಟಿನೆಂಟಲ್ GT ಕೊಟ್ಬಿಟ್ಟು ಬರೀ ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕ್ಸ್ದಂಗೆ ಆ ಥರ. ಸೊ ನಿಮಗೆ ಅಷ್ಟೆಲ್ಲ ದೊಡ್ಡ ಗಾಡಿ ಕೊಟ್ಟರು ಕೂಡ ನಿಮಗೆ ಆ ಒಂದು ಪವರ್ನ ಕಿತ್ಕೊಳ್ತಾರೆ, ಅದೇ ಪೆಟ್ರೋಲ್ ಹಾಕ್ಸಲ್ಲ. ಸೊ ಆ ಥರ ಅವ್ರಿಗೆ ಒಂದಷ್ಟು ಕಟ್ಟಾಗುತ್ತೆ ಗವರ್ನರ್ಗೆ. ಯಾಕಂದರೆ ಡಿಕ್ಟೇಟರ್ಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಸೊ ಈ ಡಿಕ್ಟೇಟರ್ ಆಗಬಾರ್ದು ಅಂತ ಎಲ್ಲೂ ಸಹ ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿಲ್ಲ. ಬಟ್ ಆ್ಯಸ್ ಪರ್ ದೋಸ್ ಹೈಯರ್ ಅಫಿಷಿಯಲ್ಸ್ ಅಥವಾ ಹೈಯರ್ ಲಾಯರ್ಸ್ ಆಗಿರ್ಬೋದು, ಅವರು ಒಂದಷ್ಟು ಕೊಟ್ಟಂತಹ ಒಂದು ರಿಪೋರ್ಟ್ಸ್ಗಳಲ್ಲಿ ಏನಕ್ಕೆ ಇಷ್ಟೊಂದು ಕಟ್ಟಾಕಿದ್ದಾರೆ ಗವರ್ನರ್ಗೆ ಅಥವಾ ಪ್ರೆಸಿಡೆಂಟ್ಗೆ ಅಂತಂದರೆ ಡಿಕ್ಟೇಟರ್ಸ್ ಆಗಬಾರ್ದು. ಅಂದರೆ ಇಲ್ಲಿ ನಾವೇನು ಅಂದ್ಕೋಬೇಕು ಅಂದರೆ ನಮ್ಮ ಸಂವಿಧಾನ ಒಂದು ಡಿಸ್ಟ್ರಿಬ್ಯೂಟೆಡ್ ಮ್ಯಾನರ್ ಆಗಿದೆ. ಎಲ್ಲ ಪವರ್ಸು, ಎಲ್ಲ ಒಂದು ಫಂಕ್ಷನ್ಸು ಡಿಸ್ಟ್ರಿಬ್ಯೂಟೆಡ್ ಮ್ಯಾನರ್ ಇದೆ. ಪ್ರತಿಯೊಬ್ಬರಿಗೂ ಒದಗಬೇಕು, ಯಾವುದೇ ಕಾರಣಕ್ಕೂ ಒಬ್ಬರ ಒಂದು ಅಂಡರ್ಲಿ ಇರಬಾರ್ದು. ಬಟ್ ಸ್ಟಿಲ್ ಪ್ರೆಸಿಡೆಂಟ್ ಈಸ್ ಅವರ್ ಫಸ್ಟ್ ಸಿಟಿಸನ್ ಆ್ಯಂಡ್ ಸುಪ್ರೀಮ್ ಹೆಡ್ ಆಫ್ ಅ ಇಂಡಿಯನ್ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಇಷ್ಟು ಒಂದಷ್ಟು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಇದೆ. ನೆಕ್ಸ್ಟ್ ಕಂಪೋಸಿಷನ್ಸು, ಕೌನ್ಸಿಲ್ ಆಫ್ ಮಿನಿಸ್ಟರ್ ಯಾರೂ ನೋಡಿಲ್ಲ ಅಂದರೆ ಸೆಂಟರ್ ದಯವಿಟ್ಟು ನೋಡಿ. ಸೊ ಲೈಕ್ ಸೆಂಟರಲ್ಲಿ ಹೇಗಿದೆ, ಅಲ್ಲೂ ನಮ್ಮ ಸ್ಟೇಟಲ್ಲೂ ಕೂಡ ಕೌನ್ಸಿಲ್ ಆಫ್ ಮಿನಿಸ್ಟರ್ನ 3 ಭಾಗಗಳಾಗಿ ಮಾಡಿದ್ದಾರೆ. ಏನು ಅಂತಂದರೆ ಮಿನಿಸ್ಟ್ರುಗಳಲ್ಲಿ ಕ್ಯಾಬಿನೆಟ್ ಮಿನಿಸ್ಟ್ರ್ ಇದ್ದಾರೆ, ಡೆಪ್ಯೂಟಿ ಮಿನಿಸ್ಟ್ರ್ ಇದ್ದಾರೆ, ಮತ್ತು ಮಿನಿಸ್ಟರ್ ಆಫ್ ಸ್ಟೇಟ್ ಅಂತ 3 ಜನ ಇದ್ದಾರೆ. ಸೊ ಅವರ ಒಂದು ಟಾಪಲ್ಲಿ ಯಾರು ಇರ್ತಾರೆ ಅಂದರೆ ನಮ್ಮ CM ಅವ್ರು ಕೂತಿರ್ತಾರೆ, ಸರಿನಾ. ನೆಕ್ಸ್ಟು ಕ್ಯಾಬಿನೆಟ್ ಮಿನಿಸ್ಟರ್ ಅಂದರೆ ಏನು? ಕ್ಯಾಬಿನೆಟ್ ಮಿನಿಸ್ಟರ್ ಅಂದರೆ ಇಟ್ ಈಸ್ ಎನ್ ಹೆಡ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಆಫ್ ಅ ಸ್ಟೇಟ್ ಗವರ್ನಮೆಂಟ್, ಹೋಮ್, ಎಜುಕೇಷನ್, ಫಿನಾನ್ಸ್, ಅಗ್ರಿಕಲ್ಚರ್ ಆ್ಯಂಡ್ ಸೋ ಫೋರ್ತ್. ನೋಡಿ, ಇಷ್ಟು ಜನ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ತಾರೆ. ಈಗ ರೀಸೆಂಟಾಗಿ ಯಾರೊಬ್ಬರು ಪಾಪ
ಅದು ಹೇಳೋಕ್ಕೆ ಒಂಥರ ನಾಚಿಕೆ ಆಗುತ್ತೆ ಅವರು. ಎಜುಕೇಷನ್ ಮಿನಿಸ್ಟರ್ ಅಂತ ಯಾರನ್ನೋ ಒಬ್ಬನ ಕೂರಿಸಿರ್ತಾರೆ, ಯಾರು ಪಾಪ ಕನ್ನಡ ಓದೋಕ್ಕೆ ಬರೋವಂತೆ, ಮಾತಾಡೋಕ್ಕೆ ಬರುತ್ತಂತೆ. ಸೊ ನೋಡಿ, ಇದು ನಮ್ಮ ಒಂದು ಸಿಸ್ಟಮ್ ಆಗಿದೆ. ಸೊ ಇದು ನಾನು ಕ್ರಿಟಿಸೈಸ್ ಮಾಡ್ತಾಯಿಲ್ಲ ಗುರು, ಆಮೇಲೆ ನನ್ನ ಹಾಕ್ಬಿಟ್ಟಿರ, ನಾನು ಕ್ರಿಟಿಸೈಸ್ ಮಾಡ್ತಾ ಇರೋದು, ನ್ಯೂಸ್ ಅವ್ರು ಕ್ರಿಟಿಸೈಸ್ ಮಾಡ್ತಾ ಇರೋದು. ಸೊ ಅದನ್ನು ನಾನು ನಿಮ್ಗೆ ಹೇಳ್ತಾ ಇರೋದು ಆಯಿತಾ. ಸೊ ಈ ಒಂದು ಟಾಪ್ ಹೆಡ್ ಏನಿದೆ ಯಾವುದು, ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಎಜುಕೇಷನ್ನು, ನೆಕ್ಸ್ಟು ಫಿನಾನ್ಸು, ನೆಕ್ಸ್ಟು ಅಗ್ರಿಕಲ್ಚರು. ಸೊ ಇವೆಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಅಂಡಲ್ಲಿ ಬರ್ತದೆ. ಸೊ ಇವರು ಆ್ಯಕ್ಚುಲಾಗಿ ಇವರು ಏನು ಮೆಂಬರ್ಸ್ ಇದ್ದಾರೆ, ಇವರು ಪಾಲಿಸೀಸ್ನ ಡಿಸೈನ್ ಮಾಡುವಂತಹ ಒಂದು ಕ್ಯಾಬಿನೆಟ್ ಅಂದರೆ ಮಿನಿಸ್ಟರ್ ಆಗಿರ್ತಾರೆ. ಅಂದರೆ ಪಾಲಿಸೀಸ್ನ ಒಂದಷ್ಟು ಡಿಸೈಡ್ ಮಾಡೋದಾಗಿರ್ಬೋದು, ಒಂದು ರಿಯಲ್ ಪಾಲಿಸಿ ಮೇಕಿಂಗ್ ಏನಿದೆ ಅಂತಂದರೆ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಮಿನಿಸ್ಟರ್ ಆಫ್ ಸ್ಟೇಟ್ ಅಂದರೆ ಯಾರು, ದೇ ಕ್ಯಾನ್ ಈದರ್ ಬಿ ಗ್ರಾಂಟ್ ಗಿವನ್ ಇಂಡಿಪೆಂಡೆಂಟ್ ಚಾರ್ಜ್ ಆರ್ ಅ ಡಿಪಾರ್ಟ್ಮೆಂಟ್ ಆರ್ ಕ್ಯಾನ್ ಬಿ ಅಟ್ಯಾಚ್ ಟು ಕ್ಯಾಬಿನೆಟ್. ಇವ್ರಿಗೆ ಇಂಡಿವಿಜುವಲ್ ಪವರ್ ಕೊಡಬಹುದು, ಇಲ್ಲ ಅಂತಂದರೆ ಕ್ಯಾಬಿನೆಟ್ ಅವ್ರ ಜೊತೆಗೆ ಅಟ್ಯಾಚ್ ಮಾಡ್ತಾರೆ. ಸೊ ದಟ್ ನೋಡಪ್ಪ, ಕ್ಯಾಬಿನೆಟಲ್ಲಿ ಸ್ವಲ್ಪ ಜನಗಳು ಕಮ್ಮಿ, ಅಂದರೆ ವರ್ಕ್ ಜಾಸ್ತಿ ಇದೆ, ಸೊ ನೀನು ಹೋಗಿ ವರ್ಕ್ ಶೇರ್ ಮಾಡ್ಕೊ ಅಂತ ಅಂದ್ಬಿಟ್ಟು ಇಲ್ಲಿರೋರನ್ನೇ ಇಲ್ಲಿ ಕಳಿಸ್ತಾರೆ. ಸರಿನಾ. ನೆಕ್ಸ್ಟ್ ಬರೋದು ಯಾರು, ಜೊತೆಗೆ ಇವರು ಕ್ಯಾಬಿನೆಟ್ ಮೀಟಿಂಗ್ಸ್ಗಳನ್ನ ಇವರು ಅಟೆಂಡ್ ಮಾಡಬಹುದು. ಯಾವಾಗ ಅಂದರೆ ಸ್ಪೆಷಲ್ ಇನ್ವೈಟ್ಸ್ ಬಂದರೆ ಮಾತ್ರ ಇವರು ಅಟೆಂಡ್ ಮಾಡ್ಬೋದು. ಸುಮ್ಮನೆ ಹೋಗಿ ಸುಮ್ಮನೆ ಯಾರ್ಯಾರು ಹೋಗಿ ಅಟೆಂಡ್ ಮಾಡ್ತಾರೆ ಅವ್ರು ಎಲ್ಲರಿಗೂ ಸಕ್ಕರೆ ಬಾಳೆಹಣ್ಣು ಕೊಡ್ತಾರಂತೆ, ತಿನ್ಕೊಬರೋಣ ಅಂತ ಹೋಗಿ ಕೂತ್ಕೊಳ್ಳೋ ಹಾಗಿಲ್ಲ, ಸೈಡೆಲ್ಲ ಕಿಟಕಿ ಹತ್ರ ನಿಲ್ಲೋ ಹಾಗಿಲ್ಲ. ಸೊ ಇವ್ರಿಗೆ ಪರ್ಟಿಕ್ಯುಲರಾಗಿ ಸ್ಪೆಷಲ್ ಇನ್ವಿಟೇಷನ್ ಬಂದಾಗ ಮಾತ್ರ ನಮ್ಮ ನಮ್ಮ ಡೆಪ್ಯೂಟಿ ಮಿನಿಸ್ಟರ್ ಏನಿರ್ತಾರೆ, ಮಿನಿಸ್ಟರ್ ಆಫ್ ಸ್ಟೇಟ್ ಏನಿರ್ತಾರೆ ಅವರು ಹೋಗಬೇಕಂತೆ. ಇಲ್ಲಿ ದ ಕ್ಯಾಬಿನೆಟ್ ಮೀಟ್ ಅನ್ಲೆಸ್ ಸ್ಪೆಷಲ್ ಇನ್ವೈಟೆಡ್ ವೆನ್ ಸಮ್ ಆಫ್ ರಿಲೇಟೆಡ್ ಟು ಡಿಪಾರ್ಟ್ಮೆಂಟ್ ಕನ್ಸಿಡರ್ ಬೈ ದ ಕ್ಯಾಬಿನೆಟ್. ಓಕೆ, ಸ್ಪೆಷಲ್ ಇನ್ವಿಟೇಷನ್ ಬಂದಾಗ ಮಾತ್ರ ನಮ್ಮ ಮಿನಿಸ್ಟರ್ ಆಫ್ ಸ್ಟೇಟು ಹೋಗಬೇಕು. ನೆಕ್ಸ್ಟ್ ಡೆಪ್ಯೂಟಿ ಸ್ಪೀಕರು. ಸೊ ಡೆಪ್ಯೂಟಿ ಮಿನಿಸ್ಟರ್ ಏನಿದ್ದಾರೆ, ದೇ ಆರ್ ನಾಟ್ ಗಿವನ್ ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್. ಇವ್ರಿಗೆ ಇಂಡಿಪೆಂಡೆಂಟಾಗಿ ಒಂದಷ್ಟು ಡಿಪಾರ್ಟ್ಮೆಂಟ್ನ ಕೊಟ್ಟಿಲ್ಲ. ಇವ್ರುಗಳು ದೇ ಆರ್ ಅಟ್ಯಾಚ್ ಟು ಕ್ಯಾಬಿನೆಟ್, ಇವ್ರನ್ನ ಕ್ಯಾಬಿನೆಟ್ಗೆ ಅಟ್ಯಾಚ್ ಮಾಡ್ತಾರೆ. ಸೊ ದಟ್ ನೀವು ಅವ್ರು ಮಾಡೋ ವರ್ಕ್ ಮಾಡೋದನ್ನ ಸ್ವಲ್ಪ ಹೆಲ್ಪ್ ಮಾಡಿ, ಟು ಅಸಿಸ್ಟ್ ದೆಮ್. ಅವರು ಏನು ವರ್ಕ್ ಮಾಡ್ತಾರೆ ಸ್ವಲ್ಪ ಹೆಲ್ಪ್ ಮಾಡಿ ಅನ್ನೋದಕ್ಕೋಸ್ಕರ ಈ ಒಂದು ಡೆಪ್ಯೂಟಿ ಮಿನಿಸ್ಟರ್ಗಳನ್ನ ಹಾಕ್ಕೊಂಡಿದ್ದಾರೆ. ಸೊ ದೇ ಆರ್ ನಾಟ್ ಅ ಮೆಂಬರ್ ಆಫ್ ಎ ಕ್ಯಾಬಿನೆಟ್ ಆ್ಯಂಡ್ ದೇ ಡು ನಾಟ್ ಅಟೆಂಡ್ ಕ್ಯಾಬಿನೆಟ್ ಮೀಟಿಂಗ್ಸು. ಸೊ ಇವರು ಮೆಂಬರ್ಸ್ ಆಗಿರೋ ಜೊತೆಗೆ ಇವರು ಅಟೆಂಡು ಮಾಡಲ್ವಂತೆ ಮೀಟಿಂಗ್ನ. ನೆಕ್ಸ್ಟು ಕ್ಯಾಬಿನೆಟು. ಸೊ ನೀವು ಕ್ಯಾಬಿನೆಟ್ ಮಿನಿಸ್ಟರ್ದು ನೋಡಿಲ್ಲ ಅಂತಂದರೆ ಫಸ್ಟ್ ಕ್ಯಾಬಿನೆಟ್ ಕ್ಯಾಬಿನೆಟ್ದು ನೋಡಿ ವೀಡಿಯೋ ಅದನ್ನು ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೋಡಿ ಅನಿಸುತ್ತೆ ಆಯಿತಾ. ಗವರ್ನರು, CM ಮತ್ತು ಸೆಂಟ್ರಲ್ಲಿರೋದು ಪ್ರೆಸಿಡೆಂಟು. ಸೊ ಅಂದರೆ ಈ ಒಂದು ಟಾಪಿಕ್ಗೆ ಸಿಮಿಲರ್ ಟಾಪಿಕ್ಸು ಒಂದಷ್ಟು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಸೊ ನೆಕ್ಸ್ಟ್ ಕ್ಯಾಬಿನೆಟ್ ಅಂತ ಬಂದಾಗ ಇಟ್ ಇಸ್ ಅ ಸ್ಮಾಲರ್ ಬಾಡಿ ಕಾಲ್ಡ್ ಕ್ಯಾಬಿನೆಟ್. ಇಟ್ ಈಸ್ ಅ ನ್ಯೂಕ್ಲಿಯಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಕೌನ್ಸಿಲ್ ಆಫ್ ಮಿನಿಸ್ಟರಲ್ಲೇ ಒಂದಷ್ಟು ಚಿಕ್ಕದಾಗಿ ಮಾಡ್ಕೊಂಡಿರೋದೆ ಕ್ಯಾಬಿನೆಟ್ ಕಮಿಟಿ ಆಗಿರುತ್ತೆ. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ಅ ರಿಯಲ್ ಸೆಂಟರ್ ಆಫ್ ದ ಅಥಾರಿಟಿ ಆಫ್ ಸ್ಟೇಟ್ ಗವರ್ಮೆಂಟ್. ಇಟ್ ಈಸ್ ಅ ರಿಯಲ್ ಅಥಾರಿಟಿ. ಸೊ ಇಟ್ ಈಸ್ ಅ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್. ಇವರೇ ಒಂದಷ್ಟು ಡಿಸಿಷನ್ಗಳು ಮಾಡ್ತಾರೆ. ಹೈಯೆಸ್ಟ್ ಡಿಸಿಷನ್ ಅದಕ್ಕೆ ಪೊಲಿಟಿಕೋ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಗಿರುತ್ತೆ. ಚೀಫ್ ಪಾಲಿಸಿ ಫಾರ್ಮುಲೇಟಿಂಗ್ ಬಾಡಿ. ಸೊ ಒಂದಷ್ಟು ಪಾಲಿಸೀಸ್ ಬರ್ತಾ ಇದೆ ಅಂತಂದರೆ ನಮ್ಮ ಕ್ಯಾಬಿನೆಟಿಂದನೇ ಬರೋದು ಆಯಿತಾ. ನೆಕ್ಸ್ಟು ಸುಪ್ರೀಂ ಎಕ್ಸಿಕ್ಯೂಟಿವ್ ಅಥಾರಿಟಿ. ಇವರೇ ಸುಪ್ರೀಂ ಎಕ್ಸಿಕ್ಯೂಟಿವ್, ಯಾಕಂದರೆ ಇವರೇ ಪಾಲಿಸಿ ಮಾಡೋದ್ರಿಂದ ಕಾರ್ಯಾಂತರ ರೂಪಕ್ಕೆ ತರಿಸೋದೇ ಅಂದರೆ ಇವರೇ. ನೆಕ್ಸ್ಟು ಚೀಫ್ ಕೋಆರ್ಡಿನೇಟರ್ ಆಫ್ ಅ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್, ಸರಿ. ಅಡ್ವೈಸರಿ ಬಾಡಿ ಆಫ್ ಅ ಗವರ್ನರ್, ಸರಿ. ನೆಕ್ಸ್ಟು ಇಟ್ ಈಸ್ ಚೀಫ್ ಕ್ರೈಸಿಸ್ ಮ್ಯಾನೇಜರ್ ಆ್ಯಂಡ್ ದಸ್ ಡೀಲ್ ವಿತ್ ಎಮರ್ಜೆನ್ಸಿ ಸಿಚುಯೇಷನ್, ಆಲ್ ದ ಮೇಜರ್ ಲೆಜಿಸ್ಲೇಟಿವ್ ಆ್ಯಂಡ್ ಫಿನಾನ್ಷಿಯಲ್ ಮ್ಯಾಟರ್ಸ್. ಎಲ್ಲ ಇಷ್ಟು ಕೂಡ ಒಂದಷ್ಟು ಕ್ಯಾಬಿನೆಟ್ಗೆ ಇರುವಂಥಷ್ಟು ಒಂದು ಫಂಕ್ಷನ್ಗಳು. ಸೊ ಇದು ಸ್ಟ್ಯಾಟಿಕ್ ಆಗಿರೋದ್ರಿಂದ ಇದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡೋಂಥದ್ದಿಲ್ಲ. ಸೊ ಇದು ಈ ಕೆಲಸ ಮಾಡುತ್ತೆ ಅಂತೇಳಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಇಷ್ಟೇ ಸಾಕು. ಸೊ ನೆಕ್ಸ್ಟ್ ಬರೋದು ನಮ್ಮ ಕ್ಯಾಬಿನೆಟ್ ಕಮಿಟೀಸ್ಗಳು. ಸೊ ಇದರಲ್ಲೂ ಕೂಡ ಸ್ಟ್ಯಾಂಡಾಕ್ ಮತ್ತು ಅಡಾಕ್ ಅಂತ ಹೇಳಿದೆ. ಸ್ಟ್ಯಾಂಡಾಕ್ ಅಂದರೆ ಪರ್ಮನೆಂಟ್ ಬಾಡಿ, ಅಡಾಕ್ ಅನ್ನೋದು ಒಂದು ಟೆಂಪ್ರವರಿ ಕಮಿಟಿ ಆಗಿರುತ್ತೆ. ಈ ಕ್ಯಾಬಿನೆಟ್ ಕಮಿಟಿ ಏನಕ್ಕೆ ಮಾಡ್ತಾರೆ ಅಂತಂದರೆ, ಕೆಲವೊಂದು ಕ್ಯಾಬಿನೆಟ್ ಅವ್ರಿಗೆ ವರ್ಕ್ ಮಾಡೋದಕ್ಕಾಗಲ್ಲ. ಸೊ ಆ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರುಗಳೇನು ಮಾಡ್ತಾರೆ, ಆ ಒಂದು ವರ್ಕ್ ಲೋಡ್ ತಡೆಯೋಕ್ಕಾಗದೆ ಕೆಲವೊಂದು ವರ್ಕ್ಗಳನ್ನ ಈ ಒಂದು ಕ್ಯಾಬಿನೆಟ್ ಕಮಿಟಿಗೆ ತಳ್ತಾರೆ. ಸೊ ಈ ಕಮಿಟಿಲಿ ಪರ್ಮನೆಂಟ್ ಮತ್ತು ಟೆಂಪ್ರವರಿ ಅಂತಂದರೆ ಅಡಾಕ್ ಅಂತ ಇರುತ್ತೆ. ಅಡಾಕ್ ಅಂದರೆ ಟೆಂಪ್ರವರಿ ಬಾಡಿ, ಅದು ಟೆಂಪ್ರವರಿ ಕಮಿಟಿ. ಸೊ ಆ ಥರ ಒಂದಷ್ಟು ಕಮಿಟಿಗಳನ್ನ ರಚನೆ ಮಾಡಿ ಇವರ ಒಂದು ವರ್ಕ್ ಲೋಡನ್ನು ಇವ್ರಿಗೆ ಶೇರ್ ಮಾಡ್ತಾರೆ. ಸೊ ಇದು ಕೂಡ ನಾನು ಡೀಟೇಲಾಗಿ ಕ್ಯಾಬಿನೆಟ್ ಕಮಿಟೀಸಲ್ಲಿ ಹೇಳಿದ್ದೀನಿ. ಸೊ ಆ ವಿಡಿಯೋ ನೋಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ. ಸೊ ಇಷ್ಟು ಬಂದು ನಿಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳಾಗಿರುತ್ತೆ. ಒಂದಷ್ಟು ಆರ್ಟಿಕಲ್ಸ್ ಇದೆ.
ಸೊ ಇಲ್ಲಿಗೆ ನಿಮಗೆ ಕೌನ್ಸಿಲ್ ಆಫ್ ಮಿನಿಸ್ಟ್ರು ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟ್ರು ಚಾಪ್ಟರ್ ಮುಗೀತಿದೆ. ಸೊ ಇನ್ನು ಯಾರು ಸಮ್ಮರ್ ಶೀಟ್ ತೊಗೊಂಡಿಲ್ಲ ಅಂದರೆ ಬೇಗ ಟೆಲಿಗ್ರಾಮಲ್ಲಿ ನನಗೆ ಮೆಸೇಜ್ ಹಾಕಿ QR ಕೋಡ್ ಕೊಡ್ತೀನಿ, 100 ರೂಪೀಸ್ ಪೇ ಮಾಡಿ ಆಯಿತಾ, ಕಂಪ್ಲೀಟ್ ಸಮ್ಮರಿದು ತೊಗೊಳ್ಳಿ ಆಯಿತಾ ಅಂತ ಹೇಳ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ನೋಡಿಗುರು, ಇನ್ನೂ ಸಬ್ಸ್ಕ್ರೈಬ್ ಬಟನ್ ಒತ್ತಿಲ್ವ ಗುರು, 3/4 ಗಂಟೆ ನೋಡಿದ್ಯಾ, ಒತ್ತವ ಬೇಗ ಒತ್ತು. ಜೊತೆಗೆ ಈ ಒಂದು ವಿಡಿಯೋ ಅರ್ಥ ಆಗಿತ್ತು ಅಂದರೆ ಡನ್ ಅಥವಾ ಕಂಪ್ಲೀಟ್ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಜೊತೆಗೆ ಲೈಕ್ ಬಟನ್ ಮಾಡಿ. ಜೊತೆಗೆ ಇನ್ನೂ ಯಾರು ನಮ್ಮಂತಹ ಬಡ ವಿದ್ಯಾರ್ಥಿಗಳರಿದ್ದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಕೆಲವು UPSC ಪ್ರಿಪೇರ್ ಆಗ್ತಾ ಇರ್ತೀರ, ಕೆಲವೊಂದಷ್ಟು ಡೌಟ್ಗಳಿರುತ್ತೆ ಆಯಿತಾ, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಲಕ್ಷ್ಮೀಕಾಂತ್ ಇಂಗ್ಲೀಷಲ್ಲಿದೆ, ಕನ್ನಡ ಅಂತೂ ಓದೋಕ್ಕಂತೂ ಆಗಲ್ಲ. ಕನ್ನಡ ಬುಕ್ ತೊಗೋಬೇಡಿ, ಯಾವುದೇ ಕಾರಣಕ್ಕೂ ತೊಗೋಬೇಡಿ ಕನ್ನಡ ಬುಕ್ಕು. ಆದಷ್ಟು ಇಂಗ್ಲೀಷ್ ಬುಕ್ ತೊಗೊಳ್ಳಿ. ಡೌಟ್ ಇತ್ತು ಅಂದರೆ ನನಗೆ ಮೆಸೇಜ್ ಹಾಕಿ, ನನಗೆ ತಿಳಿದಷ್ಟು ಕೆಲವೊಬ್ಬರನ್ನ ವಿಚಾರಿಸ್ಬಿಟ್ಟಾರೆ ಹೇಳ್ತೀನಿ, ಅಥವಾ ಗೂಗಲಲ್ಲಿ ಅಲ್ಲಿ ಸರ್ಚ್ ಮಾಡಿ ನಾನು ಅರ್ಥ ಮಾಡ್ಕೊಂಡಿದ್ದು ಆ್ಯಕ್ಚುಲಾಗಿ ಏನಿದೆ ಅದು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಟೆಲಿಗ್ರಾಮಲ್ಲಾದ್ರು ಮೆಸೇಜ್ ಹಾಕಿ ಅಥವಾ ಕಾಮೆಂಟಲ್ಲಾದ್ರು ಹೇಳಿ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಒತ್ಬಿಟ್ರಪ್ಪ. ಸೊ ಥ್ಯಾಂಕ್ ಯು.